ಅಂತೂ ಇಂತೂ 3 ಸೆಮಿಸ್ಟರ್ ಮುಗಿಸ್ಬಿಟ್ಟು ಇನ್ನೊಂದು ಒಂದೆರಡು 3 ಸೆಮಿಸ್ಟರ್ ನಾನು ಲಾಯರ್ ಆಗ್ತೀನಿ ಅನ್ನುವಂತ ಫೀಲಿಂಗ್ ಅಲ್ಲಿ ಬಂದಿದ್ದೀರಾ. ಅದಕ್ಕೋಸ್ಕರ ಎಲ್ರಿಗೂ ಕಂಗ್ರಾಚುಲೇಷನ್ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ. ಆಯ್ತಾ? ಸೊ ಇವತ್ತಿನ ಟಾಪಿಕ್ ಏನು ಅಂತ ಎಲ್ಲ ನೀವು ಕ್ಲಿಕ್ ಮಾಡಿ ಪ್ರೆಸ್ ಮಾಡಿರೋ ಪ್ರಕಾರ ನಾನು ಇವತ್ತೇನ್ ಮಾಡ್ತೀನಿ ಅಂತಂದ್ರೆ, ನಿಮ್ಗಿರುವಂತ ಸಬ್ಜೆಕ್ಟ್ಸ್ ಗಳು ಯಾವ್ದು, ಆಪ್ಷನಲ್ ಹೇಗೆ ಚೂಸ್ ಮಾಡಬೇಕು, ಯಾವ್ಯಾವ ಆಪ್ಷನಲ್ ಯಾವ್ಯಾವ ತರ ಇರುತ್ತೆ, ಯಾವ ಆಪ್ಷನಲ್ ಏನೇನ್ ಕಂಟೆಂಟ್ ಗಳಿದೆ, ಪ್ರಾಕ್ಟಿಕಲ್ ಅಂತ ಬರುತ್ತೆ ಅಂತ ಕೇಳಿರ್ತೀರಾ, ಅವೆಲ್ಲ ಯಾವ ತರ ಇದೆ, ಈ ಕಾನ್ಸೆಪ್ಟ್ ಗಳು ನಾನು ಡಿಸ್ಕಸ್ ಮಾಡ್ತೀನಿ. ಪಬ್ಲಿಕ್ ಇಂಟರ್ನ್ಯಾಷನಲ್, ಇನ್ಸೂರೆನ್ಸ್ ಲಾ, ಬ್ಯಾಂಕಿಂಗ್ ಲಾ, ರೈಟ್ ಇನ್ಫಾರ್ಮೇಶನ್, ಹ್ಯೂಮನ್ ರೈಟ್ಸ್, ಪ್ರೊಫೆಷನಲ್ ಎಥಿಕ್ಸ್, ಅದಾದ್ಮೇಲೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸಿಸ್ಟಮ್ ಅಂತ ಇದೆ, ಎಡಿಆರ್ ಸಿಸ್ಟಮ್ ಅಂತ ಇದೆ. ಸೊ ಈ ಎಲ್ಲಾ ಸಬ್ಜೆಕ್ಟ್ ಗಳ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದ್ಸಲ ಕನ್ಕ್ಲೂಷನ್ ಹೇಳ್ತೀನಿ. ಸರ್ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಸಿಲೆಬಸ್ ವೈಸ್ ಹೇಳಿದೀರಾ? ಖಂಡಿತವಾಗ್ಲೂ ಹೇಳಿದೀವಿ ಪ್ರತಿಯೊಂದು ಸಿಲೆಬಸ್ ವೈಸ್ ಬಗ್ಗೆ. ಆಯ್ತಾ? ಸೊ ಬೇಸಿಕಲಿ ಮತ್ತೆ ನಾವು ಬ್ಯಾಕ್ ಬರೋಣ. ನಮ್ಮ ಫೇಮಸ್ ಯೂನಿವರ್ಸಿಟಿ ಆಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ KSLU ಬಗ್ಗೆ ಬ್ಯಾಕ್ ಬರೋಣ. ಸೊ ಇವ್ರು ಕೊಟ್ಟಿರುವಂತ ಸಿಲೆಬಸ್ ನ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ನ ಪ್ರಕಾರ ನಾ ಏನಾದ್ರೂ ಹೋದೆ ಅಂತಂತಂದ್ರೆ, ಸಕ್ಸಸ್ಫುಲಿ ಪಾಸ್ ಆಗಿದ್ದೀರಾ ಅಥವಾ ಫೇಲ್ ಆಗಿದ್ದೀರಾ ಅಥವಾ ಏನ್ ಮಾಡಿದೀರಾ ಅದು ಬೇರೆ ವಿಷಯ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಅಂತೂ ಪಾಸೇ ಆಗಿದ್ದೀರಾ. ಆಯ್ತಾ? ನಮ್ಮ ರಿಟೆನ್ಷನ್ ರೇಟ್ ಅದೇ ತರ ಇದೆ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಸಕ್ಸಸ್ಫುಲಿ ಕ್ಲೋಸ್ಡ್ ಫ್ರಮ್ KSLU. ಆಯ್ತಾ? ಫೋರ್ತ್ ಸೆಮ್ ಕಾಲಿಡ್ತಾ ಇದ್ದೀರಾ. ಇವತ್ತಿನ ನನ್ನ ವಿಡಿಯೋ ಏನು ಅಂತಂತಂದ್ರೆ, ಫೋರ್ತ್ ಸೆಮಿಸ್ಟರ್ ಏನ್ ಓದ್ತಾ ಇದ್ದೀರಾ ಅಲ್ಲಿ ಯಾವ ಯಾವ ಸಬ್ಜೆಕ್ಟ್ಸ್ ಗಳು ಬರುತ್ತೆ, ಆ ಸಬ್ಜೆಕ್ಟ್ಸ್ ಗಳು ಏನಕ್ಕಿದೆ, ಅದ್ರ ಒಳಗಡೆ ಏನಿದೆ. ಈ ಕ್ಲಿನಿಕಲ್ ಕೋರ್ಸ್ ಅಂತಾರೆ, ಅದೇನೋ ಎಕ್ಸಾಮ್ ಮಾಡಲ್ವಂತೆ, ಅದೇನೋ ಅಲ್ಲಲ್ಲೇ ಎಕ್ಸಾಮ್ ಬರೆಸ್ತಾರಂತೆ, ಅದೇ ಯಾವ ತರ ಎಕ್ಸಾಮ್ ಬರೆಸ್ತಾರೆ, ಮಾರ್ಕ್ಸ್ ಯಾವ ತರ ಕೊಡ್ತಾರೆ, ಏನೋ ಆಪ್ಷನಲ್ ಅಂತೆ, ಎರಡೆರಡು ಆಪ್ಷನಲ್ ಕೊಡ್ತಾರಂತೆ, ಯಾವ್ದೋ ಒಂದೊಂದು ಆಪ್ಷನಲ್ ತಗೋಬೇಕಂತೆ, ಅದು ಯಾವ ತರ, ಎಲ್ಲದಕ್ಕೂ ಕನ್ಕ್ಲೂಷನ್ ಸಿಗುತ್ತೆ. ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರ ಇವ್ರ ಹತ್ರ ಎಲ್ಲ ಕೇಳಿ, ಅವ್ನ್ ಕೇಳಿ, ಇವ್ನ್ ಕೇಳಿ, ಫ್ರೆಂಡ್ ಕೇಳಿ, ಲೆಕ್ಚರ್ ಕೇಳಿ, ಆಮೇಲೆಲ್ಲ ತಲೆ ಕಟ್ಕೊಂಡು ಇವೆಲ್ಲ ಮಾಡೋದ್ಕಿಂತ 15-20 ಮಿನಿಟ್ಸ್ ಕೊಟ್ಬಿಡಿ. ಆಯ್ತಾ? ಜೊತೆ ನೋಡ್ತಾ ಇರೋ ಒಂದು 15-20 ಮಿನಿಟ್ಸ್ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ, ಯಾವ ಸಬ್ಜೆಕ್ಟ್ ಏನೇನ್ ಮಾತಾಡ್ತಾ ಇದೆ, ಎಲ್ಲೆಲ್ಲಿ ನೀವೇನ್ ತಗೋಬೇಕು ಅಂತ. ಬೇಸಿಕಲಿ ತುಂಬಾ ಸಂತೋಷದ ವಿಷಯ ಏನ್ ಗೊತ್ತಾ, ನೀವೆಲ್ಲ ಫೈನಲ್ ಎಕ್ಸಾಮ್ ಈ ಸಲ ಬರೆಯೋದು ಬರೀ 3 ಸಬ್ಜೆಕ್ಟ್ ಇಡೀ ನಿಮ್ಮ ಸೆಮಿಸ್ಟರ್ ಅಲ್ಲಿ. ತುಂಬಾ ಸಂತೋಷದ ವಿಷಯ ಅಂತಂದ್ರೆ ನೀವು ಬರೆಯೋದು ಬರೀ 3 ಸಬ್ಜೆಕ್ಟ್ ನಿಮ್ಮ ಫೈನಲ್ ಎಕ್ಸಾಮ್. ಸಬ್ಜೆಕ್ಟ್ ನಂಬರ್ 1, ಸಬ್ಜೆಕ್ಟ್ ನಂಬರ್ 2, ಸಬ್ಜೆಕ್ಟ್ ನಂಬರ್ 3. ಸರ್ ಹಾಗಾದ್ರೆ 4-5 ಅಂತಿದೆಯಲ್ಲ, ಇದೇನ್ ಮಾಡ್ಬೇಕು? ಇದನ್ನು ಎಕ್ಸಾಮ್ ಬರೀತೀರಾ, ಬಟ್ ಇಂಟರ್ನಲ್ ಎಕ್ಸಾಮ್ಸ್ ಬರೀತೀರಾ. ನಿಮ್ಮ ಕಾಲೇಜ್ ಅವರೇ ವ್ಯಾಲ್ಯೂಯೇಷನ್ ಮಾಡ್ತಾರೆ, ನಿಮ್ಮ ಕಾಲೇಜಿಗೆ ನೀವು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀರಾ, ನಿಮ್ಮ ಕಾಲೇಜ್ ಅವರೇ ಪ್ರಾಕ್ಟಿಕಲ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅವರೇ ಅದನ್ನ ಕ್ಲೋಸ್ ಮಾಡ್ತಾರೆ. ಏನಿದೆ ಈ ಸಬ್ಜೆಕ್ಟ್ ನ ಬಗ್ಗೆ ಅಂತ ನಾನೇನ್ ಲಾಸ್ಟ್ ಸ್ಲೈಡ್ ತೋರಿಸಿದೆ, ಆ ತರ ನಾನು ಡೀಪ್ ಆಗಿ ಬಂದಾಗ ಮತ್ತೆ ಹೇಳ್ತೀನಿ. ಈಗ ಸಬ್ಜೆಕ್ಟ್ 3 ಬರಿತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಲ್ಲಿ ನೋಡಿದ್ರೆ 5 ಸಬ್ಜೆಕ್ಟ್ ಕಾಣ್ತಾ ಇದೆ. ಸರ್ ಇಲ್ಲಿ ಬಾರ್ ಹಾಕಿದ್ದಾರೆ, ಬಾರ್ ಹಾಕ್ಬಿಟ್ಟು 2 ಸಬ್ಜೆಕ್ಟ್ ಕೊಡಿದ್ದಾರೆ, ವಾಟ್ ಇಸ್ ದಿಸ್ ಅಂತ ನೀವೇನಾದ್ರೂ ಕೇಳಿದ್ರೆ, ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅನ್ನುವಂಥದ್ದು ಮಸ್ಟ್ ಅಂಡ್ ಶುಡ್ ಎಲ್ಲರೂ ಕೂಡ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಆಯ್ತಾ? ಕನ್ಫ್ಯೂಷನ್ ಇರುತ್ತೆ. ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅನ್ನುವಂಥದ್ದು ಮಸ್ಟ್ ಅಂಡ್ ಶುಡ್ ಎಲ್ಲರೂ ಕೂಡ ಬರೀಲೇಬೇಕು. ಆಯ್ತಾ? ಆಮೇಲೆ ಆಪ್ಷನಲ್ 1 ಕೂಡ ಮಸ್ಟ್ ಅಂಡ್ ಶುಡ್, ಆಪ್ಷನಲ್ 2 ಕೂಡ ಮಸ್ಟ್ ಅಂಡ್ ಶುಡ್. ಆದರೆ ಥರ್ಡ್ ಸೆಮ್ ತನಕ ನಿಮಗೆ ಯಾವುದೇ ರೀತಿಯಾದಂತ ಚಾಯ್ಸ್ ಗಳಿರ್ಲಿಲ್ಲ. ಏನಿರ್ಲಿಲ್ಲ? ಚಾಯ್ಸ್ ಗಳಿರ್ಲಿಲ್ಲ. ನಿಮಗೆ ಇಷ್ಟ ಬಂದಿದ್ದ ಸಬ್ಜೆಕ್ಟ್ ಎತ್ಕೊಳ್ಳೋ ತರ ಚಾಯ್ಸ್ ಇರ್ಲಿಲ್ಲ. ಆದ್ರೆ ಫೋರ್ತ್ ಸೆಮ್ ಇಂದ ಚಾಯ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಅನ್ನ ಟ್ರೈ ಮಾಡ್ತಾರೆ. ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ತಗೊಂಡು ಓದಿ ಅಂತ ಹೇಳ್ತಾರೆ. ನೋಡಿ, ಆಪ್ಷನ್ 1 ಅಂತ ಕೊಟ್ಟಿರೋದ್ರಲ್ಲಿ 2 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಒಂದು ಹ್ಯೂಮನ್ ರೈಟ್ಸ್ ಅಂತೀವಿ ನಾವು ಕರಿತೀವಿ, ಇನ್ನೊಂದು ಇನ್ಸೂರೆನ್ಸ್ ಲಾ ಅಂತ ಕರಿತೀವಿ. ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ನ ನೀವು ಚೂಸ್ ಮಾಡಬೇಕು. ಚೂಸ್ ಮಾಡಿದ್ರೆ ಹ್ಯೂಮನ್ ರೈಟ್ ನ ಚೂಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಇನ್ಸೂರೆನ್ಸ್ ಲಾಸ್ ನ ಚೂಸ್ ಮಾಡಬೇಕು. ಇಲ್ವಾ? ಎರಡನೇದ ಇದಿಷ್ಟು ಒಂದ್ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೋಬೇಕು. ಅದಾದ್ಮೇಲೆ ಆಪ್ಷನ್ 2 ಅಂತ ಇರುತ್ತೆ, ಅದರಲ್ಲಿ ಬ್ಯಾಂಕಿಂಗ್ ಲಾನ ಚೂಸ್ ಮಾಡಬೇಕು, ಇಲ್ಲ ರೈಟ್ ಟು ಇನ್ಫಾರ್ಮೇಶನ್ ಚೂಸ್ ಮಾಡಬೇಕು. ಇದು ಎರಡನೇ ಸಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಕಂಪಲ್ಸರಿ, ಎರಡನೇದು ಹ್ಯೂಮನ್ ರೈಟ್ಸ್ ನ ಚೂಸ್ ಮಾಡ್ತೀರಾ, ಇಲ್ಲ ಇನ್ಸೂರೆನ್ಸ್ ಲಾಸ್ ನ ಚೂಸ್ ಮಾಡ್ತೀರಾ, ಒಂದ್ ಸಬ್ಜೆಕ್ಟ್ ನ ಎಲೆಕ್ಟ್ ಮಾಡ್ತೀರಾ. ಮೂರನೇದ್ರಲ್ಲಿ ಆಪ್ಷನಲ್ 2 ದಲ್ಲಿ ಬ್ಯಾಂಕಿಂಗ್ ಲಾನ ಚೂಸ್ ಮಾಡ್ತೀರಾ, ರೈಟ್ ಟು ಇನ್ಫಾರ್ಮೇಶನ್ ಚೂಸ್ ಮಾಡ್ತೀರಾ. ಓಕೆ, ಈ ತರ ಚೂಸ್ ಮಾಡಿ ನೀವು 3 ಸಬ್ಜೆಕ್ಟ್ ಗಳನ್ನ ಸ್ಟಡಿ ಮಾಡಿ ನಿಮ್ಮ 4th ಸೆಮಿಸ್ಟರ್ ಸ್ಟಡಿ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಕ್ಲಿನಿಕಲ್ ಕೋರ್ಸ್ 1, ಕ್ಲಿನಿಕಲ್ ಕೋರ್ಸ್ 2 ಮಸ್ಟ್ ಅಂಡ್ ಶುಡ್. ಅಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ಸ್ ಗಳು ಇರಲ್ಲ. ಈ 2 ಸಬ್ಜೆಕ್ಟ್ ಬಗ್ಗೆ ಕೂಡ ನಾನು ಕ್ಲಾಸಸ್ ಗಳು ಮಾಡಿದೀನಿ. ಆಯ್ತಾ? ಪ್ರೊಫೆಷನಲ್ ಎಥಿಕ್ಸ್ ಅಂಡ್ ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಇದೆ. ಇಲ್ಲಿ ಏನು ಅಂತಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟರ್ನಲ್ ಪೇಪರ್ಸ್ ಎಲ್ಲ ನೀವು ಈ ಥರ್ಡ್ ಸೆಮ್ ತನಕ ಏನ್ ಬರೆದ್ರೆ ಆ ರೀತಿ ಎಕ್ಸಾಮ್ಸ್ ಗಳು KSLU ಇಂದ ಕಳ್ಸೋದಿಲ್ಲ. ನಿಮ್ಮ ಇಂಟರ್ನಲ್ ಎಕ್ಸಾಮ್ ಅಲ್ಲೇ, ನಿಮ್ಮ ಇಂಟರ್ನಲ್ ಕಾಲೇಜ್ ಅಲ್ಲೇ ಏನ್ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಟೆಸ್ಟ್ ಗಳನ್ನ ಕೊಟ್ಟು, ಒಂದಿಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡಿಸಿ, ಒಂದಿಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿಸಿ ನಿಮಗೆ ಅಲ್ಲಲ್ಲೇ ಮಾರ್ಕ್ಸ್ ಕೊಡ್ತಾರೆ. ಎನಿಹೌ 2 ಸಬ್ಜೆಕ್ಟ್ ಪಾಸ್ ಆದಂಗೆ. ಆಯ್ತಾ? ಟು ಬಿ ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಸರ್, ಪ್ರಾಕ್ಟಿಕಲಿ ಸಬ್ಜೆಕ್ಟ್ ನಂಬರ್ 4, ಸಬ್ಜೆಕ್ಟ್ ನಂಬರ್ 5 ಪಾಸ್ ಆದಾಗೆ. ಆದ್ರೆ ಇದ್ರಲ್ಲಿ ನಾಲೆಜ್ ತುಂಬಾ ಇಂಪಾರ್ಟೆಂಟ್. ನಾಲೆಜ್ ತಿಳ್ಕೊಳ್ಳುವಂಥದ್ದು ಅದಕ್ಕೆ ನಾವಿದೀವಿ. ಆಯ್ತಾ? ತಲೆನೇ ಕೆಡಿಸ್ಕೊಳ್ಬಿಡಿ, ನಮ್ಮ ಕಾನೂನು ಅಕಾಡೆಮಿ ನಿಮ್ ಜೊತೆ ಇದೆ. ಸೊ ಅದಾದ್ಮೇಲೆ ಈಗ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಒಂದಾಯ್ತು, ಆಪ್ಷನಲ್ 1 ಅಲ್ಲಿ ಒಂದಾಯ್ತು, ಆಪ್ಷನಲ್ 2. ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಸರ್ ನಾನು ಆಪ್ಷನಲ್ 1 ಅಲ್ಲೇ ಬರುವಂತ 2 ಸಬ್ಜೆಕ್ಟ್ ನ ಚೂಸ್ ಮಾಡ್ಬಿಡ್ತೀನಿ, ಹ್ಯೂಮನ್ ರೈಟ್ಸ್ ಮತ್ತೆ ಇನ್ಸೂರೆನ್ಸ್ ಲಾ ಇಷ್ಟ ಆಗ್ತಾ ಇದೆ, ಅದನ್ನೇ ಚೂಸ್ ಮಾಡ್ತೀನಿ. ಬ್ಯಾಂಕಿಂಗ್ ಇಲ್ಲ ಅಂದ್ರೆ ಆಪ್ಷನಲ್ 2 ಬರುವಂತ ಬ್ಯಾಂಕಿಂಗ್ ಲಾ ಆ ತರ ಬರೋದಿಲ್ಲ. ಒಂದು ಸೀರೀಸ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಬೇಕು. ಅರ್ಥ ಆಯ್ತಾ? ಆಪ್ಷನಲ್ 1 ಅಲ್ಲಿ ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ಬೇಕು, ಆಪ್ಷನಲ್ 2 ದಲ್ಲಿ ಒಂದು ಸಬ್ಜೆಕ್ಟ್ ಚೂಸ್ ಮಾಡಬೇಕು. ಈ ತರ ಮಾಡಿ 3 ಸಬ್ಜೆಕ್ಟ್ ನ ಎಕ್ಸಾಮ್ ಗೆ ಚೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ.
ಹಾಗಿದ್ದಲ್ಲಿ ನಮ್ಮ ಕಾನೂನು ಅಕಾಡೆಮಿ ಏನ್ ಆಫರ್ ಮಾಡ್ತಾ ಇದೆ? ನಮ್ಮ ಕಾನೂನು ಅಕಾಡೆಮಿ ಟೋಟಲ್ ಆಗಿ 7 ಸಬ್ಜೆಕ್ಟ್ ನ ಆಫರ್ ಮಾಡ್ತಾ ಇದೆ ನಿಮ್ಮ 4th ಸೆಮಿಸ್ಟರ್ಗೆ, ಇನ್ಕ್ಲೂಡ್ ನಿಮ್ಮ ಕ್ಲಿನಿಕಲ್ ಕೋರ್ಸ್ ಗಳು ಸೇರಿಸಿ. ನೀವು ಆಪ್ಷನಲ್ ಹ್ಯೂಮನ್ ರೈಟ್ಸ್ ಆದ್ರೂ ತಗೊಳ್ಳಿ, ಇನ್ಸೂರೆನ್ಸ್ ಆದ್ರೂ ತಗೊಳ್ಳಿ, ಬ್ಯಾಂಕಿಂಗ್ ಆದ್ರೂ ತಗೊಳ್ಳಿ, ರೈಟ್ ಟು ಇನ್ಫಾರ್ಮೇಶನ್ RT ಏನಾದ್ರೂ ತಗೊಳ್ಳಿ, ಪಬ್ಲಿಕ್ ಇಂಟರ್ನ್ಯಾಷನಲ್ ಏನಾದ್ರೂ ಇದು ಮಾಡಿ ಓದ್ತಾ ಇದೆ. ಎಲ್ಲಾ ಸಬ್ಜೆಕ್ಟ್ ಗಳು ಸೇರಿಸಿ 7 ಸಬ್ಜೆಕ್ಟ್ ನ ಆಫರ್ ಮಾಡ್ತಾ ಇದೆ. ಅಂತಂದ್ರೆ 7 ಸಬ್ಜೆಕ್ಟ್ ನ ಕೊಡ್ತೀವಿ ನೀವು 4th ಸೆಮಿಸ್ಟರ್ ಲಾಗಿನ್ ತಗೊಂಡ್ರೆ. ಅದೇ ನಿಮ್ಮ ಹೋದ್ ಸೆಮಿಸ್ಟರ್ ನಾವು 5 ಸಬ್ಜೆಕ್ಟ್ ನ ಕೊಟ್ಟಿದ್ವಿ, ಅದಕ್ಕಿಂತ ಹಿಂದಿನ ಸೆಮಿಸ್ಟರ್ 6 ಸಬ್ಜೆಕ್ಟ್ ಕೊಟ್ಟಿದ್ವಿ, ಅದಕ್ಕಿಂತ ಹಿಂದಿನ ಸೆಮಿಸ್ಟರ್ 5ರಿಂದ 6 ಸಬ್ಜೆಕ್ಟ್ ಕೊಟ್ಟಿದ್ವಿ. ಸೊ ಇದೆಲ್ಲ ಸಬ್ಜೆಕ್ಟ್ಸ್ ಗಳಿಗಿಂತ ಹೈಯೆಸ್ಟ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಗಳನ್ನ ನಾನು 4th ಸೆಮಿಸ್ಟರ್ ಕೊಡ್ತಾ ಇದ್ದೀನಿ. ಎಲ್ಲದಕ್ಕೂ ಲೆಕ್ಚರಿಂಗ್ ಯಾರು ಮಾಡಿದ್ದಾರೆ ಸರ್? ಪ್ಯೂರ್ಲಿ ನಂದೇ ಲೆಕ್ಚರಿಂಗ್ಸ್ ಇದೆ, 100% ನಾನೇ ಲೆಕ್ಚರಿಂಗ್ ಮಾಡಿದ್ದೀನಿ. ಸೊ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರಾಕ್ಟಿಕಾಲಿಟಿ ಕನೆಕ್ಟಿವಿಟಿ ಆಗಿ ನೋಡ್ತಾ ಹೋಗೋಣ. ಈಗ ಇದಿಷ್ಟಂತೂ ಅರ್ಥ ಆಯ್ತು, ನಾನು ಏನ್ ಸಬ್ಜೆಕ್ಟ್ ಚೂಸ್ ಮಾಡ್ಬೇಕು, ಏನಿದು ಆಪ್ಷನಲ್, ಗೇಮ್ ಏನಿದು, ಕ್ಲಿನಿಕಲ್ ಕೋರ್ಸ್ ಅಂದ್ರೇನು, ಇದಕ್ಕೆ ಯಾವ ತರ ಮಾರ್ಕ್ಸ್ ಇರ್ತಾರೆ ಎಲ್ಲ ಅರ್ಥ ಆಯ್ತು. ಈಗ ಪ್ರತಿಯೊಂದು ಸಬ್ಜೆಕ್ಟ್ ಗಳ ಬಗ್ಗೆನೂ ಕೂಡ ಹೋಗ್ಬೇಡ. ಯಾಕಂತಂದ್ರೆ ಈಗ ನೀವು ಚೂಸ್ ಮಾಡ್ಬೇಕಲ್ಲ, ನಿಮ್ಮ ಕಾಲೇಜ್ಗಳಲ್ಲಿ ನೀವು ಸೆಲೆಕ್ಟ್ ಮಾಡುವಂತ ಸಂದರ್ಭ ಆಯ್ತಾ. ಯಾವ ಸಬ್ಜೆಕ್ಟ್ ನಾನು ಓದ್ಬೇಕು, ಯಾವ ಸಬ್ಜೆಕ್ಟ್ ಓದ್ಬಾರ್ದು, ಸಬ್ಜೆಕ್ಟ್ ಅಲ್ಲಿ ಏನ್ ಬರುತ್ತೆ, ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. ಯಾಕಂದ್ರೆ ನಮ್ಮ ಕಾನೂನು ಅಕಾಡೆಮಿ ಇರುವಂತದ್ದೇ ನಿಮ್ಗೋಸ್ಕರ ಆಯ್ತಾ. ನಿಮ್ಗೋಸ್ಕರ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನಾನೇ ಸಜೆಸ್ಟ್ ಮಾಡ್ತೀನಿ. ಎಲ್ಲಾ ಸಬ್ಜೆಕ್ಟ್ ಸಿಲೆಬಸ್ ನ ಹೇಳ್ಬಿಡ್ತೇನೆ ನಾನು, ಏನೇನಿದೆ ಅಂತ ಹೇಳಿ ಒಂದು ಓವರ್ ಹೇಳ್ತೇನೆ. ಈಚ್ ಅಂಡ್ ಎವ್ರಿಥಿಂಗ್ ಸಿಲೆಬಸ್ ನ ಯೂನಿಟ್ ವೈಸ್ ಸಬ್ಜೆಕ್ಟ್ ನೋಡ್ಬೇಕಂದ್ರೆ ನಾನು ಅದನ್ನು ಕೂಡ ರಿಲೀಸ್ ಮಾಡಿದ್ದೇನೆ. ಸೊ ಅದು ನೀವು ಪ್ರತಿ ಯೂನಿಟ್ ವೈಸ್ ಏನಿದೆ ಕೀ ಪಾಯಿಂಟ್ಸ್ ವೈಸ್ ಎಲ್ಲದನ್ನು ಕೂಡ ನೋಡ್ಕೊಳ್ಳಿ. ಸಬ್ಜೆಕ್ಟ್ ನ ಸಿಲೆಬಸ್ ಓವರ್ ವ್ಯೂ ಅಂತಾನೆ ಕೂಡ ಅದನ್ನ ರಿಲೀಸ್ ಮಾಡಿದ್ದೀವಿ. ಏನಿಯೋ ಈಗ ಸಬ್ಜೆಕ್ಟ್ ನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ಆಯ್ತಾ. ಒಂದೊಂದೇ ಸಬ್ಜೆಕ್ಟ್ ಆಗಿ ಫಸ್ಟ್ ಒಂದು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತ ಏನ್ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿದೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಸಬ್ಜೆಕ್ಟ್ ಇದೆ ಸರ್. ಹೆಸರೇನ್ ಹೇಳ್ತಾ ಇದೆ ಗೊತ್ತಾ? ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಸಬ್ಜೆಕ್ಟ್. ನಮ್ಮ ಅಚ್ಚ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಅಂತೇಳಿ ನಾವು ಕರಿತೀವಿ. ಅಂತಾರಾಷ್ಟ್ರೀಯ ಕಾನೂನು ಅರ್ಥ ಮಾಡ್ಕೊಳ್ಳಿ. ಇಂಟರ್ ನ್ಯಾಷನಲ್ ಲಾ ಬಗ್ಗೆ ಮಾತಾಡ್ತಾ ಇದೆ ಅಂತಂದ್ರೆ ಇದು ನೀವು ಇಷ್ಟು ದಿನ ಏನ್ ಓದಿದ್ರಿ 3rd ಸೆಮ್ ಅಲ್ಲಿ, ನಮ್ಮ ದೇಶದ ಕಾನೂನನ್ನ ಓದಿದ್ರಿ, ನಮ್ಮ ಪ್ರೀತಿಯ ಭಾರತದ ಕಾನೂನು, ಇಂಡಿಯಾದ ಕಾನೂನನ್ನ ಓದಿದ್ರಿ. ಆದರೆ ಇಂಡಿಯಾದಲ್ಲಿ ಮಾತ್ರನಾ ಕಾನೂನು ಇರೋದು? ದೇಶಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಕಾನೂನುಗಳೇ ಇಲ್ವಾ? ದೇಶಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಕಮಿಟ್ಮೆಂಟ್ಗಳೇ ಇಲ್ವಾ? ಅಲ್ವಾ? ಈಗ ನೋಡಿ, ನಮ್ಮ ದೇಶ ಇದೆ ಸರ್, ಇಲ್ಲಿದೆ ನಮ್ಮ ದೇಶ ಆಯ್ತಾ. ಅಸ್ಯೂಮ್ ಸೊ ನಮ್ಮ ದೇಶ ಇಲ್ಲಿದೆ. ಒಂದು ಮ್ಯಾಪ್ ಹಾಕಿದೀನಿ ಅಂದಾಜಿಗೆ ಆಯ್ತಾ, ಮತ್ತೆ ಜಾಸ್ತಿ ಇದು ಮಾಡ್ಕೋಬೇಡಿ, ಒಂದು ಅಂದಾಜಿಗೆ ಹಾಕಿದೀನಿ ಸಡನ್ ಆಗಿ. ಸೊ ನಮ್ಮ ದೇಶ ಇಲ್ಲಿದೆ, ಪಕ್ಕದಲ್ಲಿ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ್ ಇದೆ, ಈ ಕಡೆ ಸೌದಿ ಅರೇಬಿಯಾ, ಈ ಕಡೆ ಇನ್ನೊಂದ್ ಸ್ವಲ್ಪ ಹೋದ್ರೆ ಇಲ್ಲೆಲ್ಲ ಯುರೋಪಿಯನ್ ಕಂಟ್ರೀಸ್ಗಳು, ಇನ್ನೊಂದ್ ಸ್ವಲ್ಪ ಈ ಕಡೆ ಹೋದ್ರೆ ನೀವೆಲ್ಲ ಅಮೆರಿಕ, ಈ ಕಡೆ ಎಲ್ಲ ಹೋಗ್ತೀರಾ ಅಂತಂದ್ರೆ ಚೈನಾ ಇದೆ, ರಷ್ಯಾ ಗೀಶಾ ಎಲ್ಲ ಇದೆ. ಈಗ ನಂತರ ನಮ್ಮ ದೇಶದಲ್ಲಿ ಏನೋ ಕಾನೂನು ಮಾಡಿದ್ದಾರೆ ಸರ್. ಈಗ ದೇಶದ ಮಧ್ಯದಲ್ಲಿ ನಡೆಯುವಂತ ವ್ಯವಹಾರಕ್ಕೆ ಕಾನೂನು ಇಲ್ವಾ? ಆಮೇಲೆ ಇಲ್ಲೆಲ್ಲ ಸಮುದ್ರ ಇದೆ ಆಯ್ತಾ, ಇಲ್ಲೆಲ್ಲ ಸಮುದ್ರ ಇದೆ, ಇಲ್ಲೆಲ್ಲ ಬಂಗಾಳ ಕೊಲ್ಲಿ ಎಲ್ಲ ಇದೆ, ಇಲ್ಲಿ ಹಿಂದೂ ಮಹಾಸಾಗರ ಇದೆ, ಆಮೇಲೆ ಈ ಕಡೆ ಬಂದ್ರಿ ಅಂದ್ರೆ ಅರಬ್ಬಿ ಸಮುದ್ರ ಇದೆ, ಇದೆಲ್ಲ ಇದೆ. ಸೊ ಇವಕ್ಕೆಲ್ಲ ಏನ್ ಇದೆ ಇಲ್ವಾ? ಇವಕ್ಕೆಲ್ಲ ಈಗ ಇದ್ರ ಒಳಗಡೆ ಈಗ ಏನ್ ನೋಡಿ, ಇಲ್ಲಿ ಪಾಕಿಸ್ತಾನನು ಕೂಡ ಇಲ್ಲಿ ಬೋಟ್ ಸೆಂಟ್ರಿಕ್ ಬಂದ್ಬಿಟ್ಟಿದ್ದಾನೆ, ನೀರಿನ ಸೆಂಟ್ರಿಕ್ ಬಂದಿದ್ದಾನೆ. ಇಂಡಿಯಾದನಿದ್ದಾನೆ, ಇಂಡಿಯಾದ ಬೋಟ್ ಸೆಂಟ್ರಿಕ್ ಬಂದಿದೆ. ಸೊ ಹಾಗಿದ್ದಲ್ಲಿ ಇವ್ನು ಹೇಳ್ತಾನೆ ನಾನು ಇಂಡಿಯಾ ಕಾನೂನು ಫಾಲೋ ಮಾಡ್ತೀನಿ, ಇವ್ನು ಹೇಳ್ತಾನೆ ನಾನು ಪಾಕಿಸ್ತಾನದ ಕಾನೂನು, ಇವ್ನು ಹೇಳ್ತಾನೆ ನಾನು ಸೌದಿ ಕಾನೂನು ಫಾಲೋ ಮಾಡ್ತೀನಿ, ಆಮೇಲೆ ಚೈನಾದನು ಬಂದ್ಬಿಟ್ಟಿದ್ದಾನೆ ಈ ಕಡೆಯಿಂದ, ಇವ್ನು ಹೇಳ್ತಾನೆ ನಾನು ಚೈನಾ ಕಾನೂನು ಫಾಲೋ. ಹಾಗಿದ್ರೆ ಈ ರಾಷ್ಟ್ರಗಳ ನಮ್ಮ ದೇಶದ ಬಾರ್ಡರ್ನ ಹೊರಗಡೆ ನಡೆಯುವಂತಹ ಒಂದು ವ್ಯವಸ್ಥೆಯಲ್ಲಿ ಕಾನೂನು ಏನು? ಇದು ಒಂದು ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಎರಡನೇ ಕಾನ್ಸೆಪ್ಟ್ ಏನ್ ಗೊತ್ತಾ? ಫ್ಲೈಟ್ ಗಳು ಹಾರ್ತಾ ಇದೆ. ಈಗ ನಮ್ಮ ಇಂಡಿಯಾದಿಂದ ನೀವು ಅಮೆರಿಕ ಹೋಗ್ಬೇಕು, ಫ್ಲೈಟ್ ಹಾರ್ತಾ ಇದೆ ಆಯ್ತಾ. ಫ್ಲೈಟ್ ಹಾರ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲೇ ಹಾರಕ್ಕಾಗುತ್ತಾ? ಇಂಡಿಯಾದಿಂದ ಹಾರಿ ಬೇರೆದಕ್ಕೆ ಹೋಗ್ಬೇಕದು. ಅದು ಬೇರೆದಕ್ಕೆ ಹೋಗ್ಬೇಕಾದ್ರೆ ವಾಯುವಿನಲ್ಲಿ ಅಂತಂದ್ರೆ ಅಂಡರ್ ಏರ್ ಅಲ್ಲಿ ಏನಿರುತ್ತಲ್ವಾ, ಏರ್ ಅಲ್ಲಿ ಯಾವ ರೀತಿ ಕಾನೂನುಗಳಿದೆ ಅರ್ಥ ಮಾಡ್ಕೊಳ್ಳಿ. ನಾ ಹೇಳ್ತಾ ಇರೋದು ನೀರಿನಲ್ಲಿ ಯಾವ ತರ, ಏರ್ ನಲ್ಲಿ ಯಾವ ತರ, ಬಾರ್ಡರ್ಸ್ ಗಳಲ್ಲಿ ಯಾವ ತರ, ಆಮೇಲೆ ಯಾವನೋ ಒಬ್ಬ ಫಾರಿನ್ ಅನ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಏನೋ ಒಂದು ಕ್ರೈಮ್ ಮಾಡ್ಬಿಡ್ತಾನೆ, ಸೊ ಅವನಿಗೆ ಯಾವ ರೀತಿ ಕಾನೂನಿದೆ. ಇಲ್ಲ ನಮ್ಮ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಫಾರಿನಿಗೆ ಓಡೋಗ್ಬಿಡ್ತಾನೆ ಆಯ್ತಾ, ವಿಜಯ ಮಲ್ಯ ಈ ತರ ಎಲ್ಲ ಏನಿದೆ ಎಲ್ಲ ಫಾರಿನಿಗೆ ಓಡೋಗ್ಬಿಡ್ತಾರೆ ಆಯ್ತಾ. ಸೊ ಎಲ್ಲ ಸಾಲ ಮಾಡಿ ಎಲ್ಲ ಕ್ಲೋಸ್ ಮಾಡಿ ಫಾರಿನಿಗೆ ಓಡೋಗ್ಬಿಡ್ತಾರೆ. ಸೊ ಇವ್ರಿಗೆಲ್ಲ ಏನ್ ಕಾನೂನಿದೆ? ಅಜಲಂ ಅಂದ್ರೇನು? ಇದನ್ನ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ನೀವು ಸ್ಟಡಿ ಮಾಡೋದು ಎಲ್ಲಿ ಅಂತಂದ್ರೆ ಅಂತಾರಾಷ್ಟ್ರೀಯ ಕಾನೂನಲ್ಲಿ. ಈಗೆಲ್ಲ ನೀವು ನ್ಯಾಷನಲ್ ಪ್ಲೇಯರ್ಸ್ ಅಲ್ಲ, ಈಗ ಈ 3rd ಸೆಮ್ ತನಕ ನ್ಯಾಷನಲ್ ಪ್ಲೇಯರ್ ಆಗಿ ನಮ್ಮ ದೇಶದ ಕಾನೂನು ಓದ್ತಾ ಇದ್ರಿ, ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಗಳು ನೀವೆಲ್ಲ ಈಗ ಆಯ್ತಾ. ಸೊ ಇಂಟರ್ನ್ಯಾಷನಲ್ ಲೆವೆಲ್ ನ ಕಾನೂನುಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಸರಿ ಇದು ಜನರಲ್ ಆಗಂತೂ ಅರ್ಥ ಮಾಡ್ಬಿಟ್ರಿ ಏನೇನಿದೆ ಅಂತೇಳಿ. ಏನೇನ್ ಸಿಲೆಬಸ್ ಬರಬಹುದು ಅಂತ ನೀವೇನಾದ್ರು ಹೇಳಿದ್ರೆ, ಏನಿಹೌ ಫಸ್ಟ್ ಯೂನಿಟ್ ಅಲ್ಲಿ ಯಾವ ರೀತಿ ನೇಚರ್, ಡೆಫಿನೇಷನ್, ಸೋರ್ಸಸ್ ಗಳೇನು ಇಂಟರ್ನ್ಯಾಷನಲ್ ಅದು, ಎಲ್ಲೆಲ್ಲಿಂದ ಇದನ್ನ ನಾವು ತಗೊಳ್ತೀವಿ ಅಂತೇಳಿ. ಆಮೇಲೆ ನಾವು ಒಂದು ದೇಶನ ರೆಕಗ್ನೈಸೇಷನ್ ಯಾವ ತರ ಮಾಡ್ತೀವಿ ಆಸ್ ಎ ಮೆಂಬರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ 200+ ದೇಶಗಳಿದೆ, ಎಲ್ಲದೂ ಕೂಡ ಒಂದೊಂದು ಮೆಂಬರ್. ಅವ್ರನ್ನೆಲ್ಲ ಮೆಂಬರ್ ಮಾಡ್ಬಿಟ್ಟು ಯುನೈಟೆಡ್ ನೇಷನ್ ಅಂತ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಫೋರಮ್ಸ್ ಗಳು ಮಾಡಿದ್ದಾರೆ. ಈ ಯುನೈಟೆಡ್ ನೇಷನ್ ಇದ್ರುಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ಅಸೈಲಮ್ ಅಂತೀವಿ ನಾವು, ಆಶ್ರಯ ನೀಡುವಂತದ್ದು, ಇಲ್ಲಿಂದ ಎಕ್ಸ್ಟ್ರಾಡಿಷನ್ ಓಡೋಗಿರೋನ್ನ ಕರ್ಕೊಂಡು ಬರುವಂತದ್ದು. ಅರ್ಥ ಆಗ್ತಿದ್ಯಾ? ದೇಶಗಳ ಮಧ್ಯೆ ನಡೆಯುವಂತ ಒಂದು ಸಿಸ್ಟಮ್ ಏನಿದೆ, ನಡೆಯುವಂತ ಒಂದು ಕಾನೂನು ಏನಿದೆ,
ಸೊ ಆ ಕಾನೂನನ್ನು ನಾವು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತೇಳಿ ಕರಿತೀವಿ. ಇದು ನಮ್ಮ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಸಬ್ಜೆಕ್ಟ್ ನ ಕರೆಕ್ಟ್ ವ್ಯೂ. ಇದು ಎಲ್ರಿಗೂ ಮಸ್ಟ್ ಅಂಡ್ ಶುಡ್. ಮತ್ತೆ ಹೇಳ್ತಾ ಇದ್ದೀನಿ, ಈ ಸಬ್ಜೆಕ್ಟ್ ಎಲ್ರಿಗೂ ಮಸ್ಟ್ ಅಂಡ್ ಶುಡ್, ಕಡ್ಡಾಯ. ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ ಇಲ್ಲ. ಇದ್ರ ನೆಕ್ಸ್ಟ್ ಬರುವಂತದ್ರಲ್ಲಿ ಆಪ್ಷನ್ ಶುರು ಆಗುತ್ತೆ. ಈಗ ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಒಂದಿದೆ, ಇನ್ಶೂರೆನ್ಸ್ ಲಾ ಅಂತ ಒಂದು ಸಬ್ಜೆಕ್ಟ್ ಇದೆ. ಸರ್, ಇನ್ಶೂರೆನ್ಸ್ ಲಾ ಅಂತ ಸಬ್ಜೆಕ್ಟ್ ಅಂದ್ಮೇಲೆ ಇನ್ಶೂರೆನ್ಸ್ ಅಂತ ಯಾರಿಗ್ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ, LIC ಒಂದು ಇನ್ಶೂರೆನ್ಸ್ ಮಾಡ್ಸಿರ್ಬೇಕು, ಆಯ್ತಾ. ನಾವು ತಿನ್ನಲ್ಲ, ಹೋದ್ಮೇಲೆ ನಮ್ಮ ಬೇರೆ ಇರುವಂತ ತಿಂತಾರೆ. ಈಗೆಲ್ಲ ಪಾಲಿಸಿ ಚೇಂಜ್ ಆಗಿದೆ, ಅದ್ರದ್ದು ಮ್ಯೂಚುವಲ್ ಫಂಡ್ಸ್ ಅವೆಲ್ಲ, ಅದೆಲ್ಲ ಬೇರೆ ವಿಷಯ. ಸೊ LIC ಅಂತ ಅಂದಿದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಇನ್ಶೂರೆನ್ಸ್ ಪಾಲಿಸಿ ಅಂತ. ಸರ್ ಬೇಡವಾ? ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಅಂತ ನೀವೇನ್ ಮಾಡ್ಕೊಳ್ತೀರಿ ಗೊತ್ತಾ? ಅದು ಇನ್ಶೂರೆನ್ಸ್, ಅದು ಕೂಡ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇನ್ಶೂರೆನ್ಸ್ ಅಂತ. ಸೊ ಬೇಸಿಕಲಿ ಇನ್ಶೂರೆನ್ಸ್ ಲಾ ಏನ್ ಹೇಳೋದು ಗೊತ್ತಾ? ಇನ್ಶೂರೆನ್ಸ್ ನ ಬಗ್ಗೆ ಮಾತಾಡುತ್ತೆ. ಯಾವ್ಯಾವ ತರ ಇನ್ಶೂರೆನ್ಸ್ ಮಾತಾಡುತ್ತೆ? ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ ಏನು, ಯಾವ ರೀತಿ ಇರುತ್ತೆ? ಫೈರ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಫ್ಯಾಕ್ಟ್ರೀಸ್ ಗಳೆಲ್ಲ ಸುಟ್ಟಾಕ್ಬಿಟ್ರೆ, ಬೆಂಕಿಯಿಂದ ಏನಾದ್ರು ಹಾಳಾಗ್ಬಿಟ್ರೆ ಅವುಗಳಿಗೆ ಕೂಡ ಇನ್ಶೂರೆನ್ಸ್ ಮಾಡ್ತಾರೆ, ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಆಮೇಲೆ ಮರೈನ್ ಇನ್ಶೂರೆನ್ಸ್, ಈ ಬೋಟ್ಸ್ ಗಳೆಲ್ಲ ಏನಿದೆಯಲ್ವಾ, ಲೋಡ್ಸ್ ಗಳನ್ನ ತೆಗೆದುಕೊಂಡು ಹೋಗುತ್ತೆ. ಲೋಡ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಒಂದ್ ಕಡೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಇನ್ಶೂರೆನ್ಸ್ ಬೇಕಾಗಿರುತ್ತೆ. ಆಮೇಲೆ ಮೋಟಾರ್ ವೆಹಿಕಲ್ ಆಕ್ಟ್ ಇನ್ಶೂರೆನ್ಸ್ ಗಳಾಗಿರ್ಬೋದು. ಆಮೇಲೆ ಇನ್ಶೂರೆನ್ಸ್ ನ ಮಾಡ್ತಿರ್ಬೇಕಾದ್ರೆ ಯಾವ ಯಾವ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡ್ಬೇಕು, ಇಟ್ ಮೀನ್ ದಟ್ಸ್ ಯಾವ ಯಾವ ತತ್ವಗಳನ್ನ ಫಾಲೋ ಮಾಡ್ಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಇನ್ಶೂರೆನ್ಸ್ ಲಾ ಏನ್ ಮಾತಾಡ್ತಾ ಇದೆ ಅಂತ. ಯಾರಿಗೆ ಈ ಇನ್ಶೂರೆನ್ಸ್ ನ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರು ಈ ಸಬ್ಜೆಕ್ಟ್ ನ ತಗೋಬಹುದು, ಆಯ್ತಾ. ಅಂತಂದ್ರೆ ಇನ್ಶೂರೆನ್ಸ್ ನಲ್ಲಿ ಬರುವಂತ ಮುಂದೆ ನಾನು ಕೇಸಸ್ ಗಳನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತ ಇಂಟ್ರೆಸ್ಟ್ ಇರುವಂತವ್ರು ಇನ್ಶೂರೆನ್ಸ್ ಲಾನ ತಗೋಬಹುದು. ಇಟ್ಸ್ ಆಪ್ಷನಲ್ ಸಬ್ಜೆಕ್ಟ್, ಆಯ್ತಾ. ಇದು ನೀವು ಚೂಸ್ ಮಾಡಬಹುದು, ಇಲ್ಲ ಬೇರೆ ಸಬ್ಜೆಕ್ಟ್ ಅನ್ನು ಚೂಸ್ ಮಾಡಬಹುದು. ಆದ್ರೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಇಸ್ ಮಸ್ಟ್ ಅಂಡ್ ಶುಡ್ ಸಬ್ಜೆಕ್ಟ್. ನೆಕ್ಸ್ಟ್ ಸಬ್ಜೆಕ್ಟ್ ಬರ್ತಾ ಇದೆ ಬ್ಯಾಂಕಿಂಗ್ ಲಾ. ಬ್ಯಾಂಕಿಂಗ್ ಲಾ ಆಬ್ವಿಯಸ್ಲಿ ಹೆಸರು ಹೇಳ್ತಾ ಇದೆ. ಮತ್ತೆ ಬ್ಯಾಂಕಿಂಗ್ ಲಾ ಇಟ್ಸ್ ಮೀನ್ ದಟ್ ಬ್ಯಾಂಕಿಂಗ್ ನ ಬಗ್ಗೆ ಮಾತಾಡ್ತಾ ಇದೆ, ಬ್ಯಾಂಕಿಂಗ್ ವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇದೆ. ಸೊ ಏನಿರುತ್ತೆ ಬ್ಯಾಂಕಿಂಗ್ ಲಾದಲ್ಲಿ? ಬ್ಯಾಂಕಿಂಗ್ ವ್ಯವಹಾರಗಳು ಅಂತಂದ್ರೆ ತುಂಬಾ ಸಿಂಪಲ್. ಯಾವ ಯಾವ ರೆಗ್ಯುಲೇಷನ್ಸ್ ಗಳಿದೆ ಬ್ಯಾಂಕ್ ಅಲ್ಲಿ, ರೆಗ್ಯುಲೇಷನ್ಸ್ ಆಕ್ಟ್ ಗಳು ಏನೇನಿದೆ, ಆಮೇಲೆ ಬ್ಯಾಂಕ್ ಅಲ್ಲಿ ಇರುವಂತ ಒಂದು ಸ್ಟ್ರಕ್ಚರ್ ಏನು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇದೆ, ಬ್ಯಾಂಕರು ಮತ್ತೆ ಕಸ್ಟಮರ್ ಗಿರುವಂತ ರಿಲೇಶನ್ಶಿಪ್ ಏನು, ಬ್ಯಾಂಕರು ಆಸ್ ಎ ಕಸ್ಟಮರ್ ಆಗಿ ಹೇಗೆ ಕನ್ಸ್ಯೂಮರ್ ಕೋರ್ಟಿಗೆ ಹಾಕೋಬಹುದು. ಆಮೇಲೆ ಸೆಕ್ಷನ್ 138 ಅಂತ ಕೇಳಿರ್ತೀರಾ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಚೆಕ್ ಬೌನ್ ಕೇಸ್, ಇದೆಲ್ಲ ಬರೋದು ಎಲ್ಲಿ ಗೊತ್ತಾ? ಇದೇ ನಿಮ್ಮ ಬ್ಯಾಂಕಿಂಗ್ ಲಾದಲ್ಲಿ, ಬ್ಯಾಂಕಿಂಗ್ ವ್ಯವಹಾರದಲ್ಲಿ. ಲೆಂಡಿಂಗ್, ಸಾಲ ಕೊಡುವಂತಹದ್ದು, ಸಾಲ ಏನ್ ಕೊಡ್ತಾರಲ್ಲ, ಸೊ ಅದ್ರ ಬಗ್ಗೆ ಎಲ್ಲಿ ಕಲಿತೀರಾ? ಬ್ಯಾಂಕಿಂಗ್ ಲಾದಲ್ಲಿ ಕಲಿತೀರಾ. ಆಮೇಲೆ ರೀಸೆಂಟ್ ಟ್ರೆಂಡ್ಸ್ ಗಳು ಏನೇನಿದೆ, ಈಗಿನ ರೀಸೆಂಟ್ ಟ್ರೆಂಡ್ಸ್ ಗಳು ಏನೇನ್ ನಡೀತಾ ಇದೆ, ಯಾವ್ಯಾವ ತರ ಅಪ್ಗ್ರೇಡ್ ಇದೆ, ಡೌನ್ ಗ್ರೇಡ್ ಇದೆ, ಸೊ ಈ ಕಾನ್ಸೆಪ್ಟ್ ಗಳನ್ನ ಎಲ್ಲಿ ಕಲಿತಾ ಹೋಗ್ತೀರಾ? ಇದನ್ನು ಕೂಡ ನಿಮ್ಮ ಬ್ಯಾಂಕಿಂಗ್ ಲಾದಲ್ಲಿ ಕಲಿತಾ ಹೋಗ್ತೀರಾ. ಸೊ ಆಬ್ವಿಯಸ್ಲಿ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಬ್ಯಾಂಕಿಂಗ್ ಲಾ ಅಂತಂತಂದ್ರೆ ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ, ಬ್ಯಾಂಕಿನ ಲಾಸ್ ಗಳ ಬಗ್ಗೆ ಕಲಿತೀರಾ. ಇದು ಪ್ಯೂರ್ಲಿ ಯಾರು BCom ಎಲ್ಲ ಓದ್ಕೊಂಡು ಬಂದಿರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಬ್ಯಾಂಕಿಂಗ್ ನ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರ್ತಾರೆ. BCom MCom ಮಾಡಿರುವಂತ PhD ಮಾಡಿರುವಂತ ಸ್ಟೂಡೆಂಟ್ಸ್ ಗಳು ನಮ್ಮಲ್ಲಿ ಸ್ಟೂಡೆಂಟ್ಸ್ ಗಳಾಗಿ LLB ನ ಮಾಡ್ತಾ ಇದ್ದಾರೆ. ಸೊ ಅವ್ರವ್ರ ಇಂಟ್ರೆಸ್ಟ್ ಸರ್, ಆಯ್ತಾ. ಅವ್ರವ್ರ ಇಂಟ್ರೆಸ್ಟ್ ಮೇಡಮ್ ಅವ್ರೆ, ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ, ನಿಮ್ಗೆ ಏನ್ ಚೆನ್ನಾಗಿ ಕಾಣುತ್ತೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅದ್ ನೋಡಿ. ಎನಿಯೋ ಇದನ್ನೂ ಡಿಸೈಡ್ ಮಾಡಕ್ ಟೈಮ್ ಆಗ್ತಾ ಇದೆಯಾ? ನಮ್ಮ ಕಡೆಯಿಂದ ಸಿಲೆಬಸ್ ನ ವಿಡಿಯೋಸ್ ಗಳನ್ನ ನಾವು ರಿಲೀಸ್ ಮಾಡಿದೀವಿ. ಫಸ್ಟ್ ನೀವು ಸಿಲೆಬಸ್ ನ ವಿಡಿಯೋಸ್ ಗಳನ್ನ ಸ್ಟಡಿ ಮಾಡಿ, ನನಗೆ ಯಾವ್ದು ಈಸಿ ಆಗುತ್ತೆ, ನನ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನಾನು ಮುಂದೆ ವಕಾಲತಲ್ಲಿ ಯಾವ್ದು ಯೂಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ಸಬ್ಜೆಕ್ಟ್ ನ ತಗೊಳ್ಳಿ. ಹಾಗಂತ ನಮ್ಮ ಕಾನೂನು ಅಕಾಡೆಮಿ ಟೆನ್ಷನ್ ತಗೋಬೇಡಿ. ನೀವು ಯಾವ್ದಾದ್ರು ಸಬ್ಜೆಕ್ಟ್ ತಗೊಳ್ಳಿ, 7 ಸಬ್ಜೆಕ್ಟ್ ಅನ್ನು ಕೂಡ ಡೆಲಿವರಿ ಕೊಡ್ತಾ ಇದ್ದೀವಿ. ಇವನ್ ನಾನೇ ಕೂಡ ಪಾಠ ಮಾಡ್ತಾ ಇದ್ದೀನಿ. ಎಲ್ಲಾ ಸಬ್ಜೆಕ್ಟ್ ಕ್ಲಾಸಸ್ ಕೂಡ ನಾನೇ ಫಿನಿಶ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಬೇರೆ ಎಂಟ್ರಿ ಇರಲ್ಲ, ಕಂಪ್ಲೀಟ್ ಸಬ್ಜೆಕ್ಟ್ ನಾನೇ ಫಿನಿಶ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ರೈಟ್ ಟು ಇನ್ಫಾರ್ಮೇಶನ್, ಇದು ಒಂಥರ ಯಾವ್ದು ಅಂತಂತಂದ್ರೆ ಈ ಸರ್ಕಾರಿ ನೌಕರರಿಗೆ, ಸರ್ಕಾರಿ ಕಚೇರಿಗಳಿಗೆ, ಆಯ್ತಾ, ಒಂದು ವೆಪನ್ ಅಂತ ಹೇಳ್ಬಹುದು ಅವರ ಕರಪ್ಷನ್ ನ ವಿರುದ್ಧ. ಇದು 2005ರಲ್ಲಿ ಬಂದಂತಹ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ಏನು ಅಂತಂತಂದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು, ಮಾಹಿತಿ ಹಕ್ಕು ಹೇಳ್ತಾ ಇದೆ. ಉದಾಹರಣೆ ಹೇಳ್ತಾ ಇದ್ದೀನಿ, ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಅಂತೇಳಿ. ಈಗ ನೋಡಿ ಸರ್, ಒಂದು ಇದು ರೋಡ್ ಕನ್ಸ್ಟ್ರಕ್ಷನ್ ಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಆಯ್ತಾ. ದುಡ್ಡು ಸ್ಯಾಂಕ್ಷನ್ ಆಯ್ತು, ಒಂದು 100 ಕೋಟಿ ಸ್ಯಾಂಕ್ಷನ್ ಆಗಿದೆ ಒಂದು ರೋಡ್ ಕನ್ಸ್ಟ್ರಕ್ಷನ್ ಬ್ರಿಡ್ಜ್ ಗೆ, ಆಯ್ತಾ. 100 ಕೋಟಿ ಹಾಕ್ದ ಯಾರೋ ಒಬ್ರು ಕಾಂಟ್ರಾಕ್ಟ್ ಕೊಟ್ಟರು, ಓಕೆ, ಬ್ರಿಡ್ಜ್ ಮುಗಿಸಿದ್ರು. ಯಾರೋ ಒಬ್ಬ ಇಂಜಿನಿಯರ್ ಇರ್ತಾನೆ, PWD ಇಂಜಿನಿಯರ್ ಕ್ಲೋಸ್ ಮಾಡಿರ್ತಾನೆ. ಈಗ ನಿಮಗೆ ಇದರ ಪ್ರತಿ ಒಂದು ಲೆಕ್ಕಾಚಾರದ ಮಾಹಿತಿ ಬೇಕು. ನಿಮಗೆ ಅನಿಸ್ತಾ ಇದೆ ಇಲ್ಲಿ ಕರಪ್ಷನ್ ಮಾಡಿದ್ದಾರೆ ಅಂತ. ನೀವು ಒಂದೇ ಒಂದು 10 ರೂಪಾಯಿ ಕೊಟ್ಟು ಒಂದು ಅಪ್ಲಿಕೇಶನ್ ಹಾಕ್ಬಹುದು. ಅದು BPL ಇಲ್ಲದೆ ಇರೋರಿಗೆ, BPL ಇದ್ದವ್ರಿಗೆ ಫ್ರೀ, ಏನೂ ದುಡ್ಡು ಇಲ್ದಂಗೆ ಒಂದೇ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ, ಅದನ್ನು ನಾನು ಕಲ್ಸ್ಕೊಡ್ತೇನೆ ಯಾವ ರೀತಿ ಹಾಕ್ಬೇಕು ಅಂತ. ಒಂದೇ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇವನ ಲೆಕ್ಕ ಪುಸ್ತಕನ ನಿಮ್ ಕೈಯಲ್ಲಿ ಕೊಡ್ಬೇಕು. ಅವ್ನು ಏನೇನ್ ಎಲ್ಲೆಲ್ಲಿ ಖರ್ಚು ಮಾಡಿದೆ, ಯಾರ್ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟೆ, ಯಾಕೆ ಕೊಟ್ಟೆ ಅಂತ ಹೇಳಿ. ಇದ್ರಲ್ಲಿ ಏನಾದ್ರು ಲೂಪ್ ಹೋಲ್ಸ್ ಇತ್ತು, ಕೊಡ್ಲಿಲ್ವಾ, ಇದಕ್ಕೆ ಕೋರ್ಟ್ಸ್ ಗಳಿದೆ, ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಂತ ಕೋರ್ಟ್ಸ್ ಕಚೇರಿಗಳು ನಡೆಯುತ್ತೆ. ಇದರ ಪ್ರಕಾರ ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕೋಬಹುದು. ಸೊ ಈ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ತುಂಬಾ ಸಿಂಪಲ್ ಆಗಿರೋ ಸಬ್ಜೆಕ್ಟ್, ಮಜವಾಗಿರುವಂತ ಸಬ್ಜೆಕ್ಟ್ ಒಂಥರ ಹೇಳ್ಬೇಕು ಅಂತಂದ್ರೆ. ಯಾವ ರೀತಿ ಅಂದ್ರೆ, ನೀವು ಇನ್ಫಾರ್ಮೇಶನ್ ತಗೊಳ್ಳೋದು. ಏನಕ್ಕೆ ಇನ್ಫಾರ್ಮೇಶನ್ ತಗೊಳ್ತೀರಾ? ಟ್ರಾನ್ಸ್ಪರೆನ್ಸಿ ಅಂತೀವಿ, ಪಾರದರ್ಶಕತೆ ಅಂತೀವಿ. ಸರ್ಕಾರ ಮತ್ತು ಸರ್ಕಾರದ ನಡುವಿನ ಮಧ್ಯದಲ್ಲಿರುವಂತಹ ಒಂದು ಪಾರದರ್ಶಕತೆ ಮಾತಾಡ್ತೀವಿ. ಅಂದ್ರೆ ಅಲ್ಲಿ ಏನು ಕೂಡ ಕರಪ್ಷನ್ ಆಗ್ಲಿಲ್ದಂಗೆ, ಯಾವುದೇ ರೀತಿಯಾದ ಸಮಸ್ಯೆ ಮಾಡ್ಲಿಲ್ದಂಗೆ, ಅದಕ್ಕೋಸ್ಕರ ನೀವು ತೆಗೆದುಕೊಳ್ಳುವಂತ ಇನ್ಫಾರ್ಮೇಶನ್ಗಳು. ಇದರಲ್ಲಿ
ಕಮಿಷನ್ಸ್ ಗಳು ಬರುತ್ತೆ, ಸೆಂಟ್ರಲ್ ಕಮಿಷನ್ ಬರುತ್ತೆ, ಸ್ಟೇಟ್ ಕಮಿಷನ್ ಬರುತ್ತೆ, ಅಂತಂದ್ರೆ ಆಯೋಗಗಳೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಇದಕ್ಕೆ ರಿಲೇಟೆಡ್ ಆಗಿರುವಂತ ಕೆಲವೊಂದು ಆಕ್ಟ್ಸ್ ಗಳು ಬರುತ್ತೆ, ಪಬ್ಲಿಕ್ ರೆಕಾರ್ಡ್ ಆಕ್ಟ್ ಅಂತೀವಿ, ಅದಾದ್ಮೇಲೆ ಅದರ್ ರಿಲೇಟೆಡ್ ಲಾಸ್ ಅಂತ ಬರೀತೀವಿ, ಇನ್ಫಾರ್ಮೇಶನ್ ಆಕ್ಟ್ ಅಂತೀವಿ, ಎನ್ಕ್ವೈರಿ ಆಕ್ಟ್ ಅಂತೀವಿ, ಇದೆಲ್ಲ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮ್ಮ ಈ ಜುಡಿಷಿಯಲ್ ರೆಸ್ಪಾನ್ಸ್ ಬಗ್ಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಮಾತಾಡ್ತಾ ಇದೆ ಅಂತ ಬರುತ್ತೆ. ಸೊ ಪ್ರಾಕ್ಟೀಸ್ ಅಲ್ಲಿ ಬೇರೆ ಬೇರೆ ಕಡೆ ಯಾವ ರೀತಿ, ಉದಾಹರಣೆಗೆ ಹೇಳಿದೆ PWD ಉದಾಹರಣೆ ತಗೊಂಡೆ, PWD ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಇಶ್ಯೂಸ್ ಇದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಇಶ್ಯೂಸ್ ಇದೆ, ಅದಾದ್ಮೇಲೆ BSN ಅಲ್ಲಿ, ಪೋಸ್ಟ್ ಅಲ್ಲಿ, ಟೆಲಿಗ್ರಾಫ್ ಅಲ್ಲಿ, ಶೆಡ್ಯೂಲ್ ಬ್ಯಾಂಕ್ಸ್ ಅಲ್ಲಿ, CPWD, ಆಯ್ತಾ, ಈ ಎಲ್ಲಾ ಕಡೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬಹುದು. ಇವನ್ ನಮ್ಮ ಕಾನೂನು ಅಕಾಡೆಮಿ ಅಪ್ಲಿಕೇಶನ್ ಯಾವ ತರ ಹಾಕಿ ಈ ಕರಪ್ಷನ್ ಮಾಡ್ತಾ ಇರುವಂತ ನಮ್ಮ ದೇಶದಲ್ಲಿ ಏನು ಕರಪ್ಷನ್ ಮಾಡ್ಬಿಟ್ಟು ಮೋಸ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಸರ್ಕಾರಿ ಇಲ್ಲ, ಕರಪ್ಷನ್ ತುಂಬಾ ದೊಡ್ಡ ಸಮಸ್ಯೆ. ಕರಪ್ಷನ್ ಗೆ ಅತ್ಯಂತ ಒಂದು ದೊಡ್ಡ ಮಾರಕವಾದಂತ ಒಂದು ಅಸ್ತ್ರ ಅಂತ ಏನಾದ್ರು ಕರಿಬೇಕು, ಒಂದು ತುಂಬಾ ಒಳ್ಳೆ ಅಸ್ತ್ರ ಅಂತ ಏನಾದ್ರು, ಮಾರಕ ಅಂತ ಕರಿಯಕ್ ಬರಲ್ಲ, ತುಂಬಾ ಒಳ್ಳೆ ಆದಂತ ಒಂದು ಅಸ್ತ್ರ ಅಂತ ಕರಿಬೇಕು ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಹಾಕ್ತಿವಿ ಅಂತ ಹೇಳ್ತಾ ಇದೀವಿ. ರೈಟ್ ಟು ಇನ್ಫಾರ್ಮೇಶನ್ ನ ವೀಕ್ಲಿ ಇಲ್ಲ ಅಂದ್ರೂ ಕೂಡ ನಮ್ ಕಡೆ ಒಂದು 10 ಬೀಳ್ತಾ ಇರುತ್ತೆ, ಆಯ್ತಾ. ಸೊ ಕಲೀರಿ, ದಯವಿಟ್ಟು ಕಲೀರಿ ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ, ಸರ್ಕಾರಿ ನೌಕರರು ಮಾಡುವಂತ ಸ್ಕ್ಯಾಮ್ಸ್ ಗಳ ಬಗ್ಗೆ ಕಲೀರಿ, ಆಯ್ತಾ. ಅವರ ಸ್ಕ್ಯಾಮ್ಸ್ ನ ಯಾವ ರೀತಿ ಕೆದಕ್ ತೆಗಿಬೇಕು ಅಂತ ಇನ್ಫಾರ್ಮೇಶನ್ ಕೇಳಿ ಅನ್ನುವಂಥದ್ದನ್ನ ಕಲೀರಿ. ಆ ಸಬ್ಜೆಕ್ಟ್ ರೈಟ್ ಟು ಇನ್ಫಾರ್ಮೇಶನ್ ಮಾತಾಡುತ್ತೆ. ಹ್ಯೂಮನ್ ರೈಟ್ಸ್ ಅಂಡ್ ಪ್ರಾಕ್ಟೀಸ್ ಅಂತ ಇದೆ. ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು, ಆಯ್ತಾ. ಇವ್ರನ್ನ ಒಳ್ಳೆಯವ್ರಂತ ಕರೆಯೋದ ಕೆಟ್ಟವ್ರಂತ ಕರೆಯೋದ ಗೊತ್ತಾಗಲ್ಲ, ಯಾಕಂದ್ರೆ ಕೆಲವೊಂದ್ ಟೈಮ್ ಪಾಸಿಟಿವ್ ಆಗುತ್ತೆ, ಕೆಲವೊಂದ್ ಟೈಮ್ ನೆಗೆಟಿವ್ ಆಗುತ್ತೆ. ಈಗ ಉದಾಹರಣೆಗೆ ಜೈಲಲ್ಲಿ ಇರ್ತಾರೆ ಕೈದಿಗಳು, ಆಯ್ತಾ, ತಪ್ಪು ಮಾಡಿ ಏನೇನೋ ತಪ್ಪು ಮಾಡ್ದೆಲ್ಲ ಮಾಡಿರ್ತಾರೆ, ರೇಪ್ ಮಾಡಿರ್ತಾರೆ, ಮರ್ಡರ್ ಮಾಡಿರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಹ್ಯೂಮನ್ ರೈಟ್ಸ್ ಅಲ್ಲಿ ಹೇಳ್ತಾರೆ ಇವ್ರು ಯಾರಿಗೂ ಮುಟ್ಬೇಡಿ, ಆಯ್ತಾ. ಆ ಟೈಮಲ್ಲಿ ಯಾರಿಗ್ ಪೇಷನ್ಸ್ ಇರುತ್ತೆ, ಅದು ಒಂದು ಬೇರೆ ಲೆಕ್ಕಾಚಾರ, ನ್ಯಾಯದ್ದು ಬೇರೆ ಲೆಕ್ಕಾಚಾರ. ಆಯ್ತಾ, ಇನ್ನೊಂದ್ ಕಡೆ ಇರ್ತಾರೆ ಹ್ಯೂಮನ್ ರೈಟ್ಸ್ ಅಂತೇಳಿ. ಸೊ ಎಲ್ಲಿ ಹ್ಯೂಮನ್ ರೈಟ್ಸ್ ಗಳ ಇಶ್ಯೂಸ್ ಗಳನ್ನ ಮಾಡ್ತಾ ಇರ್ತಾವ ಆರ್ಗನೈಸೇಷನ್ಸ್ ಗಳು, ಫ್ಯಾಕ್ಟರೀಸ್ ಗಳು, ಕಂಪ್ನೀಸ್ ಗಳು, ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಇವ್ರಿಗೆ ಆ ಫೆಸಿಲಿಟಿ ಕೊಟ್ಟಿಲ್ಲ, ಈ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಮಾತಾಡ್ತಾರೆ, ಇಟ್ಸ್ ರೈಟ್ ಥಿಂಗ್. ಮಕ್ಳ ಹತ್ರ ಬರ್ತಾರೆ, ಮಕ್ಳಿಗೆ ಕೊಡುವಂತ ಫೆಸಿಲಿಟಿ ಕೊಟ್ಟಿಲ್ಲ ಅಂತಾರೆ, ಇಟ್ಸ್ ರೈಟ್ ಥಿಂಗ್. ಹೆಣ್ಮಕ್ಳ ಹತ್ರ ಬರ್ತಾರೆ, ಅವ್ರಿಗೆ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಇಟ್ಸ್ ರೈಟ್ ಥಿಂಗ್. ವೃದ್ಧರ ಹತ್ರ ಬರ್ತಾರೆ ಅಂದ್ರೆ ಏಜ್ ಆಗಿರೋ ಹತ್ರ, ಏಜ್ಡ್ ಪರ್ಸನ್ ಹತ್ರ ಬರ್ತಾರೆ, ಇಟ್ಸ್ ರೈಟ್ ಥಿಂಗ್. ಇದು ಏನ್ ಮಾತಾಡುತ್ತೆ, ಹ್ಯೂಮನ್ ರೈಟ್ಸ್ ಅಂಡ್ ಪ್ರಾಕ್ಟೀಸ್ ಬಗ್ಗೆ ಮಾತಾಡುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಒಬ್ಬ ಮಾನವ ಅಂತ ಇದ್ದಾನೆ, ಒಬ್ಬ ಮಾನವನ ಬೇಸಿಕ್ ಥಿಂಗ್ಸ್ ಗಳೇನಿರುತ್ತೆ, ಫುಡ್, ಶೆಲ್ಟರ್, ವಾಸ ಅಂತಂದ್ರೆ ವಾಸ ಮಾಡಕ್ ಜಾಗ, ಆಮೇಲೆ ಅವನಿಗೆ ಊಟ, ಆಯ್ತಾ, ಇದೆಲ್ಲದ ಏನಿರುತ್ತಲ್ಲ ಒಂದು ಬೇಸಿಕ್ ನೀಡ್ಸ್, ಬಟ್ಟೆ, ಈ ಬೇಸಿಕ್ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡೋದ್ರ ಮೇಲೆ ಈ ಹೋರಾಟಗಳು ಹ್ಯೂಮನ್ ರೈಟ್ಸ್ ಗಳು ಮಾಡ್ತಾರೆ. ಹ್ಯೂಮನ್ ರೈಟ್ಸ್ ವಿಂಗ್ಸ್ ಗಳು ಅಂತ ನಾವು ಕರಿತೀವಿ, ಆಯ್ತಾ. ಇವನ್ನು ನಮ್ಮದೇ ಒಂದಾದಂತ NGOs ಗಳಲ್ಲಿ ಹ್ಯೂಮನ್ ರೈಟ್ಸ್ ವಿಂಗ್ಸ್ ಗಳಿದೆ, ಆಯ್ತಾ. ಇದ್ರದ್ದು ಏನ್ ಕಲಿತೀರಾ ಅಂತ ಬರ್ತೀನಿ ಅಂತ ಇದಕ್ ಬಂದ್ಬಿಡ್ತೀನಿ ಸಿಲೆಬಸ್ಗೆ. ವೆರಿ ಸಿಂಪಲ್, ನೀವು ಇದ್ರಲ್ಲಿ ಏನ್ ಕಲಿಯೋದು ಗೊತ್ತಾ, ಹ್ಯೂಮನ್ ರೈಟ್ಸ್ ಅಂದ್ರೆ ಏನು, ಹ್ಯೂಮನ್ ರೈಟ್ಸ್ ಎಲ್ಲಿಂದ ಆರಿಜಿನ್ ಆಯ್ತು, ಇದರ ಥಾಟ್ಸ್ ಗಳೇನು ಅಂತ ಕಲಿತಾ ಬರ್ತೀರಾ. ಈ ಹ್ಯೂಮನ್ ರೈಟ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ 1948 ಅಲ್ಲಿ ಆಗಿತ್ತು. ಆ ಕಾನ್ಸೆಪ್ಟ್ ಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ರೀಜನಲ್ ಪ್ರೊಟೆಕ್ಷನ್ಸ್ ಗಳೇನಿದೆ ಆ ಕಾನ್ಸೆಪ್ಟ್ ಗಳನ್ನ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ಹ್ಯೂಮನ್ ರೈಟ್ ಕಮಿಷನ್ಸ್ ಗಳು ಯಾವ ರೀತಿ ಇದೆ, ನ್ಯಾಷನಲ್ ಲೆವೆಲ್ ಯಾವ ರೀತಿ ಫಾಲೋ ಮಾಡಿದ್ದಾರೆ ಅಂತ. ಆಮೇಲೆ ನಾನು ಏನ್ ಇಲ್ಲಿ ಹೇಳಿದ್ನಲ್ವಾ, ಹೆಣ್ಮಕ್ಳಿಗಾಗಿರಬಹುದು, ಚಿಲ್ಡ್ರನ್, ವುಮೆನ್, ಡಿಸೇಬಲ್ಡ್, ಟ್ರೈಬಲ್ಸ್, ಏಜ್ಡ್, ಮೈನಾರಿಟೀಸ್, ಇವರಿಗೆಲ್ಲ ಯಾವ ರೀತಿ ಹ್ಯೂಮನ್ ರೈಟ್ಸ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀರಾ. ಸೊ ಯಾರ್ಯಾರು ಹ್ಯೂಮನ್ ರೈಟ್ಸ್ ಆಕ್ಟಿವಿಟೀಸ್ ಆಗ್ಬೇಕು ಅಂತ ಇದ್ದೀರಾ, ಹ್ಯೂಮನ್ ರೈಟ್ಸ್ ಗಳ ಮೇಲೆ ಇಂಟ್ರೆಸ್ಟ್ ಇದೆ, ಅವ್ರು ಈ ಸಬ್ಜೆಕ್ಟ್ ತಗೊಳ್ಳಿ. ನೀವು ಓದಿ, ಚೆನ್ನಾಗಿ ಓದಿ. ಫಸ್ಟ್ ನಾನು ಅದಕ್ಕೆ ಏನ್ ಮಾಡಿದೀನಿ ಅಂತಂದ್ರೆ ಪಬ್ಲಿಕ್ ಆಗಿ ಸಿಲೆಬಸ್ ಅನ್ನ ಬೇಕಂತಾನೆ ಫ್ರೀ ಆಗ್ಬಿಟ್ಟಿದೀನಿ, ಆಯ್ತಾ. ಯಾಕೆ ಅಂತಂದ್ರೆ ನೀವೆಲ್ಲ ಅದನ್ನ ಸ್ಟಡಿ ಮಾಡಿ, ನಾನು ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ಕ್ಲಿಯರ್ ಆಗಿ ಡಿಸೈಡ್ ಮಾಡಿ, ನಿಮ್ಮ ಫರ್ದರ್ ಪ್ರಾಕ್ಟೀಸ್ ಡಿಸೈಡ್ ಮಾಡಿ, ನಿಮ್ಗೆ ಏನ್ ಇಷ್ಟ ಅಂತ ಡಿಸೈಡ್ ಮಾಡಿ, ಆಮೇಲೆ ಹೋಗ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ನೀವು ಹೆಸರು ಕೊಡಿ, ನಾನು ಈ ಸಬ್ಜೆಕ್ಟ್ ಸ್ಟಡಿ ಮಾಡ್ತೀನಿ, ಈ ಸಬ್ಜೆಕ್ಟ್ ಸ್ಟಡಿ ಮಾಡ್ತೀನಿ ಅಂತ. ಒಂದ್ ವಿಷಯ ಹೇಳ್ತೀನಿ, ಕಾಲೇಜಲ್ಲಿ 2 ಸಬ್ಜೆಕ್ಟ್ ಮಾಡುವಂತದ್ದು ಮಸ್ಟ್ ಅಂಡ್ ಶುಡ್. ಒಬ್ಬ ಸ್ಟೂಡೆಂಟ್ ತಗೊಂಡ್ರು ಕೂಡ ಅವ್ರ ಆ ಸಬ್ಜೆಕ್ಟ್ ಪಾಠ ಮಾಡಬೇಕು. ಆದ್ರೆ ಅದು ನಿಮ್ಮ ಇಂಟರ್ನಲ್ ಕಾಲೇಜ್ ನ ಒತ್ತಡ, ಇಂಟರ್ನಲ್ ಕಾಲೇಜ್ ನ ಮ್ಯಾನ್ ಪವರ್, ಅದು ಬಿಟ್ಟಿದ್ದು. ಆದ್ರೆ ನಮ್ಮ ಕಾನೂನು ಆತರ ಅಲ್ಲ. ನಾನು ಇದೇನೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಯಾವ ಸಬ್ಜೆಕ್ಟ್ ಇದ್ರು ಕೂಡ ನಾನು ಪಾಠ ಮಾಡ್ಕೊಡ್ತೇನೆ, ಆಯ್ತಾ. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಇದಿಷ್ಟು ಹ್ಯೂಮನ್ ರೈಟ್ಸ್ ಅಂಡ್ ಲಾ ಪ್ರಾಕ್ಟೀಸ್ ನ ಸಬ್ಜೆಕ್ಟ್ ನ ಓವರ್ ವ್ಯೂ. ಆಮೇಲೆ ಬರುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್, ಆಯ್ತಾ. ನಾನು ಮತ್ತೆ ಒಂದ್ಸಲ ಕ್ವಿಕ್ ರಿವಿಷನ್ ಹೇಳ್ತೇನೆ. ಈ ಸಬ್ಜೆಕ್ಟ್ ಏನಿದೆ ಎಲ್ರಿಗೂ ಮಸ್ಟ್ ಅಂಡ್ ಶುಡ್, ಆಯ್ತಾ. ಬಟ್ ಮಸ್ಟ್ ಅಂಡ್ ಶುಡ್ ಆದ್ರೂ ಕೂಡ ಇಟ್ಸ್ ಆಲ್ಮೋಸ್ಟ್ ಪಾಸ್ ಅಂತಾನೆ ಸಬ್ಜೆಕ್ಟ್ ಇದು. ತಲೆಗೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಟ್ಸ್ ಆಲ್ಮೋಸ್ಟ್ ಪಾಸ್ ಸಬ್ಜೆಕ್ಟ್. ಉತ್ತೀರ್ಣ ಅಂತ ಬಿದ್ಬಿಡುತ್ತೆ, ಆಯ್ತಾ. ಯಾಕೆ ಉತ್ತೀರ್ಣ ಅಂತ ಬಿದ್ಬಿಡುತ್ತೆ ಅಂತಂದ್ರೆ, ಇಂಟರ್ನಲ್ಲಿ ನಿಮಗೆ ಸಮ್ ಟಾಸ್ಕಸ್ ಗಳನ್ನ ಕೊಡ್ತಾರೆ, ಇಂಟರ್ನಲ್ಲಿ ಸ್ವಲ್ಪ ಕ್ಲಾಸಸ್ ಮಾಡ್ತಾರೆ, ಸಮ್ ಟೆಸ್ಟ್ ಮಾಡ್ತಾರೆ, ಅದ್ರ ಆಧಾರದ ಮೇಲೆ ನಿಮ್ಮ ಮಾರ್ಕ್ಸ್ ಗಳನ್ನ ಹಾಕ್ಬಿಡ್ತಾರೆ. ಆಮೇಲೆ ಪ್ಯೂರ್ಲಿ ಯಾವ ತರ ಮಾರ್ಕ್ಸ್ ಹಾಕ್ತಾರೆ ಅನ್ನೋದಕ್ಕೆ ನಾನು ಸಿಲೆಬಸ್ ವೈಸ್ ಕಂಪ್ಲೀಟ್ ಮಾಡಿಲ್ಲ, ಆ ವಿಡಿಯೋದಲ್ಲಿದೆ. ಆಮೇಲೆ ನಾನು ಸಿಲೆಬಸ್ ಅಲ್ಲಿ ಫಿನಿಶ್ ಮಾಡ್ತಿರ್ಬೇಕಾದ್ರೆ ಹೇಳಿದೀನಿ. ಹಾಗೆ ನಾನು ಹೇಳ್ತಾ ಇದ್ದೀನಿ, ಪ್ಯೂರ್ಲಿ ಪ್ರೊಫೆಷನಲ್ ಎಥಿಕ್ಸ್ ಅಂಡ್ ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್, ವೃತ್ತಿಪರ ನೀತಿ ಶಾಸ್ತ್ರ, ನೈತಿಕ ಶಾಸ್ತ್ರ ಅಥವಾ ವೃತ್ತಿಪರ ಲೆಕ್ಕಪತ್ರ ಅಂತ. ಇದೇನ್ ಗೊತ್ತಾ ಸಬ್ಜೆಕ್ಟ್, ನೀವೆಲ್ಲ ಅಸ್ಯೂಮ್ ಲಾಯರ್ಸ್ ಗಳು ಆಗ್ಬಿಟ್ಟಿದ್ದೀರಾ, ನೀವೆಲ್ಲ ಒಳ್ಳೆ ಅಡ್ವೊಕೇಟ್ ಗಳು ಆಗ್ಬಿಟ್ಟಿದ್ದೀರಾ. ನೀವು ಒಳ್ಳೆ ಅಡ್ವೊಕೇಟ್ ಗಳಾಗಿ ನೀವು ಯಾವ ರೀತಿ ಡ್ಯೂಟೀಸ್ ಗಳನ್ನ ಫಾಲೋ ಮಾಡಬೇಕು, ನಿಮ್ಮ ರೈಟ್ಸ್ ಗಳು ಯಾವ ರೀತಿ ಇದೆ,
ಆಯ್ತಾ. ನಿಮ್ಮ ಡ್ಯೂಟೀಸ್ ಗಳಂತ ಬಂದಿದ ತಕ್ಷಣ ಡ್ಯೂಟೀಸ್ ಟುವಾರ್ಡ್ಸ್ ದ ಕೋರ್ಟ್ ಯಾವ ತರ ಇದೆ, ಡ್ಯೂಟೀಸ್ ಟುವಾರ್ಡ್ಸ್ ದ ಕೋರ್ಟ್ ನಿಮ್ಮ ಪ್ರೊಫೆಷನಲ್ ಮೇಲೆ ಯಾವ ರೀತಿ ನಿಮ್ಮ ಕರ್ತವ್ಯ ಇದೆ, ಆಮೇಲೆ ಆಪೋನೆಂಟ್ ಅಡ್ವೊಕೇಟ್ ಯಾರು ಇರ್ತಾನೆ ಅವನ ಮೇಲೆ ಯಾವ ತರ ಕರ್ತವ್ಯ ಇದೆ, ಕ್ಲೈಂಟ್ ನ ಮೇಲೆ ಯಾವ ರೀತಿ ನಿಮ್ಮ ಕರ್ತವ್ಯ ಇದೆ. ನಾನು ತುಂಬಾ ಡೀಪ್ ಹೋಗಲ್ಲ ಆಯ್ತಾ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಎರಡ್ ತರ ಕಾನ್ಸೆಪ್ಟ್ ಬರುತ್ತೆ ಸರ್. ನೋಡಿ, ವಕೀಲರು ಎರಡ್ ತರ ಇರ್ತಾರೆ. ಒಂದು ಎಥಿಕ್ ಅಂತ ಬರುತ್ತೆ. ಎಥಿಕ್ ಅಂತಂದ್ರೆ ಏನ್ ಗೊತ್ತಾ, ವಿಚ್ ಈಸ್ ರೈಟ್ ಅಂಡ್ ವಿಚ್ ಈಸ್ ರಾಂಗ್ ಅನ್ನುವಂತ ಡಿಸಿಷನ್ ತಗೊಳ್ಳೋದು. ಇದು ಲೀಗಲ್ ಅಲ್ಲ, ಇದು ಲೀಗಲ್ ರಾಂಗ್ ಅಲ್ಲ. ಎಥಿಕ್ಸ್ ಮೀನ್ಸ್ ನನ್ ಮನ್ಸು ಹೇಳುತ್ತೆ. ಈಗ ನನ್ ಮನ್ಸು ಹೇಳ್ತಾ ಇದೆ, ನನ್ ಮನ್ಸು ಏನ್ ಹೇಳುತ್ತೆ ಗೊತ್ತಾ, ಹೇಗ್ ಬೇಕಾಗಿ ಪಾಠ ಮಾಡಿ ಹೇಗ್ ಬೇಕಾಗಿ ಮುಗಿಸೋ ಅಂತದಾದ್ರೆ ನೀವೇನ್ ದೊಡ್ಡ ವಿಷಯ ಅಲ್ಲ ಆಯ್ತಾ. ನೀವೆಲ್ಲ ಇದ್ ಮಾಡಿರ್ತೀರಾ, ಮುಗೀತು, ಒಂದಿಷ್ಟು ಪೇಡ್ ಸಬ್ಸ್ಕ್ರಿಪ್ಷನ್ ಮುಗಿದಿರುತ್ತೆ. ಆದ್ರೆ ನನ್ನ ಎಥಿಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಪ್ಯೂರ್ಲಿ ನಾನು ಏನ್ ಹೇಳಿದೀನಿ ಅದು ಎಲ್ರಿಗೂ ನಿಮಗೆ ಅರ್ಥ ಆಗ್ಬೇಕು. ಅದು ನೀವು ತಗೊಂಡೋಗಿ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಮಾಡ್ಬೇಕು. ನೀವು ಅದನ್ನ ಕೋರ್ಟ್ ಅಲ್ಲಿ ವಾದ ಮಾಡಕ್ ಯೂಸ್ ಮಾಡ್ಬೇಕು. ಯಾಕಂದ್ರೆ ನನ್ನ ಎಥಿಕ್ಸ್ ಹೇಳುತ್ತೆ, ನಾನು ನಿಮಗೆ ಏನು ತಗೊಂಡಿದ್ದೀನಿ, ನಿಮ್ಮ ತಗೊಂಡಿರುವಂತ ಮಿನಿಮಲ್ ಫೀಸ್ ಏನಿದೆ ಅದಕ್ಕೆ ನಾನು ಸ್ಟ್ರಕ್ಚರೈಸ್ ಆಗಿ ನಿಮ್ಗೆ ಕೊಡ್ಬೇಕು, ಸ್ಟ್ರಕ್ಚರೈಸ್ ಡೆಲಿವರಿ ಕೊಡ್ಬೇಕು, ಕ್ವಾಲಿಟಿ ನಾಲೆಜ್ ಕೊಡ್ಬೇಕು, ಕ್ವಾಲಿಟಿ ಇಂಟೆಲಿಜೆನ್ಸ್ ಕೊಡ್ಬೇಕು, ಅಪ್ಲಿಕೇಶನ್ ಲೆವೆಲ್ ಸಪೋರ್ಟ್ ಎಲ್ಲರೂ ಕೊಡ್ಬೇಕು ಅನ್ನುವಂತ ನನ್ನ ಉದ್ದೇಶ. ಸೊ ಈಗ ನನ್ನ ಎಥಿಕ್ಸ್ ಏನ್ ವರ್ಕ್ ಮಾಡ್ತಾ ಇದೆ, ರೈಟ್ ಥಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಇಲ್ಲಿ ನನಗೆ ಲೀಗಲಿ ಬೌಂಡ್ ಅಲ್ಲ, ನಾನು ಎಥಿಕಲಿ ಬೌಂಡ್ ನಾನು. ಸೊ ಅದೇ ತರ ನೀವೊಬ್ರು ಅಡ್ವೊಕೇಟ್ ಆಗಿದ್ದೀರಾ ಅಂತಂದ್ರೆ, ನೀವೊಬ್ರು ಅಡ್ವೊಕೇಟ್ ಅಲ್ಲೇ ಪ್ರೊಫೆಸರ್ ಏನೇ ಆಗಿದ್ರೆ ಯಾವುದೇ ಒಂದು ಕೆಲಸ ಮಾಡಿ ಆಯ್ತಾ. ಸೊ ಅದರಲ್ಲಿ ಎಥಿಕ್ಸ್ ಅಂತ ಇರುತ್ತೆ, ನೈತಿಕತೆ ಅಂತ ಇರುತ್ತೆ. ನೈತಿಕತೆ ಅಂತ ನಮ್ಮ ಮನ್ಸೇನ್ ಹೇಳ್ತಾ ಇದೆ ಅಂತ, ನಮ್ಮ ಮನ್ಸಲ್ಲಿ ನಾವು ಕ್ಲಿಯರ್ ಆಗಿರ್ಬೇಕು. ನಾವು ಕೊಡ್ತಾ ಇರುವಂತ ಕೆಲಸ, ಮಾಡ್ತಾ ಇರುವಂತ ಶ್ರದ್ಧೆ, ಅದು ಮುಂದ್ಗಡೆ ನಾವು ಏನು ಕಮಿಟ್ಮೆಂಟ್ ಕೊಡೋ ಅದನ್ನ ಕರೆಕ್ಟ್ ಮಾಡ್ತಾ ಇದೀವಿಲ್ಲ ಅಂತ. ಸೊ ಅದನ್ನ ನಿಮಗೆ ಕಲ್ಸ್ಕೊಡುತ್ತೆ ಈ ಸಬ್ಜೆಕ್ಟ್. ಯಾವ್ದಾರ ವಕೀಲರು ಎಥಿಕ್ಸ್ ನ ಬಗ್ಗೆ ಕಲ್ಸ್ಕೊಡುತ್ತೆ, ವಕೀಲರು ಪ್ರೊಫೆಷನಲ್ ನ ಬಗ್ಗೆ ಕಲ್ಸ್ಕೊಡುತ್ತೆ, ವಕೀಲರು ಡ್ಯೂಟಿ ಬಗ್ಗೆ ಕಲ್ಸ್ಕೊಡುತ್ತೆ. ಆಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲಿ ಬಾಯಿಗೆ ಬಂದಂಗ್ ಮಾತಾಡೋದು, ಸೊ ಇದ್ರ ಬಗ್ಗೆ ಕಲ್ಸ್ಕೊಡುತ್ತೆ. ಆಮೇಲೆ ಸುಮಾರು ಒಂದು 40 ರಿಂದ 50 ಕೇಸಸ್ ಗಳು ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ. ಅದೇನು ಇಲ್ಲ, ವಕೀಲರ ಮಧ್ಯದಲ್ಲಿ ಮತ್ತೆ ಆ ಕೋರ್ಟಿನ ಮಧ್ಯದಲ್ಲಿ ಆದಂತ ಡಿಸ್ಪ್ಯೂಟ್. ಅರ್ಥ ಮಾಡ್ಕೊಳ್ಳಿ, ವಕೀಲರು ಮತ್ತೆ ಕೋರ್ಟಿನಲ್ಲಿ ಮಧ್ಯದಲ್ಲಿ ಆದಂತ ಡಿಸ್ಪ್ಯೂಟ್ ಅಂತಂದ್ರೆ ವಕೀಲರು ಮಾಡಿದಂತ ತಪ್ಪಿಗಳಿಗೆ ಬಾರ್ ಕೌನ್ಸಿಲ್ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಏನ್ ಆಕ್ಷನ್ ತಗೊಳ್ತು ಅಂತ ಆಯ್ತಾ. ಸೊ ಆ ಕಾನ್ಸೆಪ್ಟ್ ಇಲ್ಲಿ 50 ಕೇಸಸ್ ಗಳನ್ನ ಹೇಳಿದ್ದಾರೆ. ಆಮೇಲೆ ನಿಮ್ಮ ಅಕೌಂಟ್ ಬುಕ್ಸ್ ಯಾವ ತರ ಮೇಂಟೈನ್ ಮಾಡಬೇಕು, GST ನ ನೀವು ಆಸ್ ಎ ಅಡ್ವೊಕೇಟ್ ಆಗಿ ಯಾವ ತರ ಮೇಂಟೈನ್ ಮಾಡಬೇಕು, ಲೆಕ್ಕ ಪುಸ್ತಕನ ಯಾವ ತರ ಮೇಂಟೈನ್ ಮಾಡಬೇಕು, ಈ ಕಾನ್ಸೆಪ್ಟ್ಸ್ ಗಳನ್ನ ಪ್ರೊಫೆಷನಲ್ ಎಥಿಕ್ಸ್ ಅಲ್ಲಿ ಕಲಿತೀರಾ. ಆಮೇಲೆ ಟು ಬಿ ಫ್ರಾಂಕ್ಲಿ ಹೇಳ್ತಾ ಇದೀನಿ, ಜಾಸ್ತಿ ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ, ಮಜವಾಗಿ ಓದಿ. ನಾನು ಆಲ್ರೆಡಿ ಅಡ್ವೊಕೇಟ್ ಆಗಿದ್ದೀನಿ ಅನ್ನುವಂತ ಫೀಲ್ ಅಲ್ಲಿ ಆಸ್ ಅನ್ ಅಡ್ವೊಕೇಟ್ ಆಗಿ ನನ್ನ ನಂತರ ರೋಲ್ಸ್ ಗಳೇನಿದೆ, ನಾನು ಒಳ್ಳೇದನ್ನ ಮಾಡಕ್ಕೆ ಏನ್ ಮಾಡ್ಬೇಕು, ಸಮಾಜಕ್ಕೋಸ್ಕರ ಏನ್ ಮಾಡ್ಬೇಕು, ಸೊ ಈ ತರ ಕಾನ್ಸೆಪ್ಟ್ಸ್ ಇದನ್ನ ಈ ಸಬ್ಜೆಕ್ಟ್ ನ ಮಜವಾಗಿ ಓದಿ. ಹೇಗಿದ್ರು ನಾವಿದೀವಿ ನಿಮ್ ಜೊತೆ ಮಜವಾಗಿ ಓದ್ಲಿಕ್ಕೆ ಆಯ್ತಾ. ಸೊ ನೀವು ನೆಕ್ಸ್ಟ್ ಟಾಪಿಕ್ ಇದೆ, ನೆಕ್ಸ್ಟ್ ಒಂದು ಲಾಸ್ಟ್ ಸಬ್ಜೆಕ್ಟ್ ಇದೆ ನಿಮಗೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅನ್ನುವಂತ ಒಂದು ಸಬ್ಜೆಕ್ಟ್ ಬಂದಿದೆ ಸರ್. ವಾಟ್ ಇಸ್ ದಿಸ್ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್? ಸಿಸ್ಟಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದು ನಾವು ಶಾರ್ಟ್ ಆಗಿ ಏನ್ ಕರಿತೀವಿ ಗೊತ್ತಾ, ADR ಅಂತ ಕರಿತೀವಿ, ADR ಸಬ್ಜೆಕ್ಟ್ ಅಂತ ಕರಿತೀವಿ. ಆಮೇಲೆ ಕೋರ್ಟ್ಸ್ ಗಳಲ್ಲೂ ಕೂಡ ನಾವು ಕೋಡಿಂಗ್ಸ್ ADR ಅಂತಾನೆ ರಿಪೀಟ್ ಮಾಡ್ತೀವಿ. ಏನ್ ಹೇಳ್ತಾ ಇದೆ ಇದು ADR ಅನ್ನುವಂತ ಸಬ್ಜೆಕ್ಟ್? ವೆರಿ ಸಿಂಪಲ್ ಸರ್. ADR ಸಬ್ಜೆಕ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಏನೇ ತಪ್ಪಾಗ್ಲಿ, ಏನೇ ಸಮಸ್ಯೆ ಆಗಿ ನಾವೆಲ್ಲಿಗೆ ಹೋಗ್ತೀವಿ, ಫಸ್ಟ್ ನ್ಯಾಯಾಲಯ ಅಂತ ನಾವೇನ್ ಕರಿತೀವಿ, ಅಥವಾ ನಾವೇನು ಕೋರ್ಟ್ ಅಂತ ಕರಿತೀವಿ, ಇಲ್ಲಿಗೆ ಹೋಗ್ತೀವಿ ನಾವು. ಏನೇ ಆಗ್ಲಿ, ಏನೇ ಸಮಸ್ಯೆ ಆಗ್ಲಿ. ಆದರೆ ಕೋರ್ಟ್ ನ ಬರ್ಡನ್ ಕಡಿಮೆ ಮಾಡೋದಕ್ಕೋಸ್ಕರ, ಯಾಕೆ ಸರ್ ಕೋರ್ಟ್ ನ ಬರ್ಡನ್ ಕಡಿಮೆ ಮಾಡ್ಬೇಕು ಅಂತಂದ್ರೆ, ಪ್ರೆಸೆಂಟ್ಲಿ ಪೆಂಡಿಂಗ್ ಕೇಸಸ್ 5 crores ಮಾತಾಡ್ತಾ ಇದ್ದೀನಿ. ಆಲ್ ಓವರ್ ಇಂಡಿಯಾ ಪ್ರೆಸೆಂಟ್ ಪೆಂಡಿಂಗ್ ಕೇಸಸ್ 5 crores, ತಮಾಷೆ ಅಲ್ಲ ಆಯ್ತಾ. 5 ಕೋಟಿ ಕೇಸಸ್ ಗಳು ಪೆಂಡಿಂಗ್ ಇದೆ. ಸ್ಟಿಲ್ ಇವನ್ನ ಡೈಲಿ ನಾವು ಎಷ್ಟೆಷ್ಟು ಒಬ್ಬೊಬ್ರು ಜಡ್ಜ್ 200-300 ಮಾಡಿದ್ರು ಕೂಡ ಇನ್ನೂ 10 ವರ್ಷ ಕೇಸಸ್ ಗಳು ನಡೆಯುತ್ತೆ ಬರೀ ಇದನ್ನ ಫಿನಿಶ್ ಮಾಡಕ್ಕೆ. ಅದ್ರ ಮೇಲ್ಗಡೆ ಕೇಸಸ್ ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನೊಂದು 5 ವರ್ಷ 10 ಕೋಟಿ ಕೇಸ್ ಪೆಂಡಿಂಗ್ ಬೀಳ್ತಾ ಹೋಗುತ್ತೆ. ಇನ್ನೊಂದು ಈ ತರ ಮಾಡ್ತಾ ಡಿಲೇ ಆಗ್ತಾ ಹೋಗುತ್ತೆ. ನಾವೆಲ್ಲ ಅಂತೀವಿ ಯಾಕೆ ಇದನ್ನ ಡಿಲೇ ಮಾಡ್ತಾರೆ ಅಂತ. ಪ್ರಾಕ್ಟಿಕಲಿ ಹೇಳ್ತೀನಿ, ಜಡ್ಜಸ್ ಗಳೇನು ಸುಮ್ಮನೆ ಕುಂತಿರಲ್ಲ. 60 ರಿಂದ 70, 80 ಬ್ಯಾಂಗ್ಳೂರ್ಲಂತೂ 100 ಕೇಸ್ಗಳು ಸಾಲ್ವ್ ಮಾಡ್ತಾ ಇರ್ತಾರೆ. ಲೋಯರ್ ಕೋರ್ಟ್ಸ್ ಗಳಲ್ಲಿ 20, 30 ಎಲ್ಲಾ ಕೇಸ್ಗಳು ಸಾಲ್ವ್ ಮಾಡ್ತಾ ಇರ್ತಾರೆ. ಸೊ ಈ ತಿಂಗಳು ಯಾರು ಹಿಯರಿಂಗ್ ಬಂದಿರ್ತಾನೆ ಅವನಿಗೆ ಮತ್ತೊಂದು ಡೇಟ್ ಬರಕ್ಕೆ ಅದ್ರ ಹಿಂದಿನ ದಿನ ಇದ್ದವನಿಗೆ ಇಲ್ಲಿಗೆ ಬಂದಿರುತ್ತೆ, ಹಿಂದಿನ ದಿನ ಇದ್ದಲ್ಲಿ. ಸೊ ಇವ್ರ ಹತ್ರ ಆಪ್ಷನ್ ಇರೋ ಜಡ್ಜಸ್ ಹತ್ರ ಇಲ್ಲಿ ಡೇಟ್ ಕೊಡ್ತಾರೆ. ಆದ್ರೆ ನ್ಯಾಯ ಯಾವ ತರ ಇರ್ಬೇಕಂದ್ರೆ, ಇಲ್ಲಿ ಡೇಟ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಡೇಟ್. ಆ ತರ ಏನಾದ್ರು ಆಗ್ಬೇಕಂದ್ರೆ ಏನು, ಫಾಸ್ಟ್ ಹಿಯರಿಂಗ್ ಆಗ್ಬೇಕು, ಫಾಸ್ಟ್ ಕೇಸಸ್ ಗಳು ಮುಗಿಬೇಕು. ಸೊ ಅದನ್ನೆಲ್ಲ ರಿಸೊಲ್ಯೂಷನ್ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ ADR ಅನ್ನುವಂತ ಕಾನ್ಸೆಪ್ಟ್ ತಂದ್ರು. ಈಗ ನಿಮಗೆ ಅರ್ಥ ಆಗುತ್ತೆ ಹೆಸರು, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್, ADRS ಅಂತ ಕರಿತೀವಿ. ಅಂತಂದ್ರೆ ಕೋರ್ಟ್ ನ ಬಿಟ್ಟು ಪರ್ಯಾಯವಾಗಿ ನಾವು ಹೇಗ್ ಬಗೆಹರಿಸ್ಕೊಳ್ಳೋದು. ಎಲ್ರಿಗೂ ಒಂದ್ ವಿಷಯ ಗೊತ್ತಿದೆ, ಸೆಟಲ್ಮೆಂಟ್ ಅಂತೀವಿ ಗೊತ್ತಾ. ನಾವು ಯಾರೋ ಒಬ್ಬ ಹಿರಿಯ ವ್ಯಕ್ತಿನ ಕೂರಿಸ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಬರೋಣ ಆಯ್ತಾ. ನನ್ಗೂ ಬೇಡ, ನಿನ್ಗೂ ಬೇಡ, ಕೋರ್ಟ್ ಬೇಡ, ವ್ಯವಹಾರ ಬೇಡ, ಕಚೇರಿ ಬೇಡ. ಯಾಕೆ ಕೋರ್ಟ್ ಕಚೇರಿ ಅಲ್ದಾಡೋದು, 4 ವರ್ಷ 5 ವರ್ಷ ಆಗುತ್ತೆ. ಅದೇ ಕಾನ್ಸೆಪ್ಟ್ ಸರ್, ಇದು ಸೆಟಲ್ಮೆಂಟ್ ಕಾನ್ಸೆಪ್ಟ್ ಇದು ಆಯ್ತಾ. ADR ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಸೆಟಲ್ಮೆಂಟ್ ಕಾನ್ಸೆಪ್ಟ್. ಪ್ಯೂರ್ ಆಗಿ ಕ್ಲಿಯರ್ ಆಗಿ ಅದೇನೇ ನೀವು ಕಾಲೇಜಿಗೆ ಹೋಗ್ಬಿಟ್ಟು ಕುತ್ಕೊಂಡು ಕೇಳ್ತಾ ಇದ್ರೆ ಅಂದ್ರೆ ಅಲ್ಲೂ ಕೂಡ ತಲೆಗೆಡ್ಸ್ಕೊಳ್ಬೇಕು. ಸೆಟಲ್ಮೆಂಟ್ ಕಾನ್ಸೆಪ್ಟ್ ಇದನ್ನ ಸ್ವಲ್ಪ ಲೀಗಲಿ ವರ್ಡ್ ಅಂತ ಏನಾದ್ರು ಬಂತು ಅಂತಂದ್ರೆ ಯಾವ ರೀತಿ ಸೆಟಲ್ಮೆಂಟ್ ಮಾಡ್ಕೊಳ್ತೀರಾ ಅಂತ ನೋಡ್ಬೇಕಾಗುತ್ತೆ ಅಷ್ಟೇ. ಇದನ್ನ ಒಂದ್ ಸ್ವಲ್ಪ ನಾವೇನಂತೀವಿ, ಆರ್ಬಿಟ್ರೇಷನ್ ಅಂತೀವಿ.
ಒಂದು ಕಾನೂನಿದೆ, ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಮೀಡಿಯೇಷನ್ ಆಕ್ಟ್. ಆರ್ಬಿಟ್ರೇಷನ್ ಅಂತೀವಿ, ಮಧ್ಯಸ್ಥಿಕೆ ತೆಗೆದುಕೊಳ್ಳುವಂತದ್ದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಮಧ್ಯಸ್ಥಿಕೆ ತೆಗೆದುಕೊಳ್ಳುವಂತದ್ದು. ಕನ್ಸಿಲೇಷನ್ ಅಂತ ಬರುತ್ತೆ. ಆಮೇಲೆ ನೆಗೋಸಿಯೇಷನ್ ಅಂತಂದ್ರೆ ಏನು, ಆಯ್ತು ಬಿಡು ಈ ಸೆಟಲ್ಮೆಂಟ್ ಅಲ್ಲಿ ಆಯ್ತು ಎಷ್ಟೋ ಒಂದ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಕೋರ್ಟ್ ಕಚೇರಿ ಬೇಡ ಅಂತ. ಮೀಡಿಯೇಷನ್ ಅಂತ ಕರಿತೀವಿ, ಮೀಡಿಯೇಟರ್ ಮಧ್ಯದಲ್ಲಿ ಬರೋದು. ಏಜೆಂಟ್ಸ್ ಗಳೆಲ್ಲ ಬಂದ್ಬಿಟ್ಟು ಕೆಲವೊಂದ್ ಕಡೆ ಸೆಟಲ್ಮೆಂಟ್ ಮಾಡ್ತಾರೆ ನೋಡಿದೀರಾ. ಆಕ್ಚುಲಿ ಇವನ್ನೆಲ್ಲ ನಾವು ಎಡಿಆರ್ ಅಂತಾನೆ ಕರೆಯೋದು. ಇದನ್ನ ಕಾನೂನು ಬದ್ಧ ಮಾಡಿದ್ದಾರೆ ಸಮ್ವೇರ್. ಯಾವ ತರ ಅಂತಂದ್ರೆ ಕೆಲವೊಂದ್ ಟೈಮ್ ಕೋರ್ಟ್ ಅಪಾಯಿಂಟ್ ಮಾಡುತ್ತೆ, ಕೆಲವೊಂದ್ ಟೈಮ್ ನಾವೇ ಅಪಾಯಿಂಟ್ ಮಾಡ್ಕೊಳ್ತೀವಿ. ಅದೇ ಪ್ರೋಸೆಸ್ ನೀವು ಕಲಿತೀರಾ ನಿಮ್ ಇಡೀ ಸಿಲೆಬಸ್ ಅಲ್ಲಿ. ಆರ್ಬಿಟ್ರೇಷನ್, ಕನ್ಸಿಲೇಷನ್, ನೆಗೋಸಿಯೇಷನ್ ಅನ್ನುವಂತ ಒಂದು ಸಿಸ್ಟಮ್ ನ ಕಲಿತೀರಾ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಡಿಆರ್ ಅಂತಂದ್ರೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಏನಲ್ಲ, ಕುತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತ ಸಬ್ಜೆಕ್ಟ್. ಸೆಟಲ್ಮೆಂಟ್ ಅಲ್ಲೇ ಯಾವ್ಯಾವ ತರ ಸೆಟಲ್ಮೆಂಟ್ ಮಾಡ್ಕೊಳ್ತೀವಿ ಅನ್ನುವಂತ ಸಬ್ಜೆಕ್ಟ್ ಅಷ್ಟೇ, ಆಯ್ತಾ. ಸೊ ಇದಿಷ್ಟು ನಿಮ್ಮ ಸಿಲೆಬಸ್. ಆಮೇಲೆ ನಾನು ಪ್ರತಿಯೊಂದು ಸಿಲೆಬಸ್ ನ ಎಲ್ಲಾ ವಿಡಿಯೋಸ್ ಗಳನ್ನು ಕೂಡ ಈ ತರ ಪಬ್ಲಿಷ್ ಮಾಡಿದ್ದೇನೆ. ಅಂತಂದ್ರೆ ಪ್ರತಿಯೊಂದು ಸಿಲೆಬಸ್ ನ ಯಾವ್ಯಾವ ತರ ಹೇಳುತ್ತೆ ಅಂತೇಳಿ ನಾನು ತೋರಿಸ್ತಾ ಇದ್ದೇನೆ. ಪ್ರತಿ ಸಬ್ಜೆಕ್ಟ್ ಇದೆ, ಆಯ್ತಾ. 100% ಪ್ರತಿ ಸಬ್ಜೆಕ್ಟ್ ಇದೆ. ರೈಟ್ ಟು ಇನ್ಫಾರ್ಮೇಶನ್, ಬ್ಯಾಂಕಿಂಗ್ ಲಾ, ಹ್ಯೂಮನ್ ರೈಟ್ಸ್, PAL, ಪ್ರೊಫೆಷನಲ್ ಎಥಿಕ್ಸ್, ಎಲ್ಲದನ್ನು ಕೂಡ ಪ್ರತಿ ಸಬ್ಜೆಕ್ಟ್ ಕೂಡ ಮಾಡಿದ್ದೇನೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ನೋಡ್ಬೇಕಷ್ಟೇ. ಅವನ್ನೆಲ್ಲ ನೋಡಿ ನೀವು ಡಿಸೈಡ್ ಮಾಡ್ಬೇಕು, ನಾನು ಯಾವ್ದನ್ನ ಮಾಡ್ಲಿ, ಯಾವ್ದನ್ನ ಮಾಡೋದ್ ಬೇಡ ಅಂತ. ಒಂದ್ಸಲ ಮತ್ತೆ ಕ್ವಿಕ್ ರಿವಿಷನ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅನ್ನುವಂಥದ್ದೇನಿದೆ, ಇದು ಕ್ಲಿಯರ್ ಆಗಿ ನಿಮಗೆ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಕೂಡ ಬರೀಲೇಬೇಕು. ಆಮೇಲೆ ಇನ್ಸೂರೆನ್ಸ್ ಲಾ ಇಂದ ಆಪ್ಷನಲ್ ಶುರು ಆಗುತ್ತೆ. ಇನ್ಸೂರೆನ್ಸ್ ಲಾ, ಬ್ಯಾಂಕಿಂಗ್ ಲಾ, ರೈಟ್ ಟು ಇನ್ಫಾರ್ಮೇಶನ್, ಹ್ಯೂಮನ್ ರೈಟ್ಸ್ 4 ಆಪ್ಷನಲ್ ಶುರು ಆಗುತ್ತೆ. 2 ಚೂಸ್ ಮಾಡ್ಬೇಕಾಗುತ್ತೆ. ಪ್ರೊಫೆಷನಲ್ ಎಥಿಕ್ಸ್ ಅಂತ ಏನಿದೆ ಇದು ನಿಮಗೆ ಕಂಪಲ್ಸರಿ ಇರುತ್ತೆ, ಬಟ್ ಇಂಟರ್ನಲ್ ಎಕ್ಸಾಮ್ ನಡೆಯುತ್ತೆ. ನೀವು ವಕೀಲರಾದಾಗ ಯಾವ ರೀತಿ ನಡವಳಿಕೆ ಇರುತ್ತೆ ಅನ್ನುವಂತ ಕಾನ್ಸೆಪ್ಟ್ ಮಾತಾಡುತ್ತೆ. ADR ಹೊರಗಡೆನೆ ಕುತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಇಲ್ಲ ಕೋರ್ಟಿಂದ ಅಪಾಯಿಂಟ್ ಮಾಡಿದ ವ್ಯಕ್ತಿಯಿಂದ ಹೊರಗಡೆ ಕುತ್ಕೊಂಡು ಸೆಟಲ್ಮೆಂಟ್ ಮಾಡೋದ್ರ ಬಗ್ಗೆ ಮಾತಾಡುತ್ತೆ. ಇದು ಕೂಡ ನಿಮಗೆ ಇಂಟರ್ನಲ್ ಎಕ್ಸಾಮ್ಸ್ ಇರುತ್ತೆ, ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಇರೋದಿಲ್ಲ. ಫೈನಲಿ ನಿಮಗೆ 3 ಎಕ್ಸಾಮ್ಸ್ ಮಾತ್ರ ಇರುತ್ತೆ. ಇನ್ನು ಉಳಿದಿರುವಂತ 2 ಎಕ್ಸಾಮ್ ಕಾಲೇಜಲ್ಲಿ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತಾರೆ. 2ನ್ನ ನೀವು ಸಬ್ಜೆಕ್ಟ್ ನ ಬಿಡಬೇಕಾಗುತ್ತೆ, ಆಪ್ಷನ್ ಅಲ್ಲ 2 ಮಾತ್ರ ತಗೋಬೇಕಾಗುತ್ತೆ. ಸೊ ಟೋಟಲ್ ಆಗಿ ಈ ಸೆಮಿಸ್ಟರ್ ನೀವು ಎಕ್ಸಾಮ್ ಬರೆಯೋದು 3 ಸಬ್ಜೆಕ್ಟ್ ಗಳನ್ನ ಫೈನಲ್ ಎಕ್ಸಾಮ್ಸ್ ಅಲ್ಲಿ, 2 ಸಬ್ಜೆಕ್ಟ್ಸ್ ನ ಇಂಟರ್ನಲ್ ಎಕ್ಸಾಮ್ಸ್ ಅಲ್ಲಿ, 2 ಸಬ್ಜೆಕ್ಟ್ ಆಪ್ಷನಲ್ ಅಲ್ಲಿ ಡ್ರಾಪ್ ಔಟ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಓಕೆ, ಆರಾಮಾಗಿ ಓದ್ಕೊಳ್ಳಿ. ಆಮೇಲೆ ಎಲ್ಲಾ ಕ್ಲಾಸಸ್ ಗಳು ನಾನೇ ಮಾಡಿದೀನಿ, ತಲೆ ಕೆಡ್ಸ್ಕೊಳ್ಳೋದೇನ್ ಬೇಡ, ಆಯ್ತಾ. ಆರಾಮಾಗಿ ನನ್ನ ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಆಗಿ ಕೇಳಿ. ಸೊ ಇದಿಷ್ಟು ಹೇಳ್ತಾ ನಾ ಇದನ್ನ ಹೇಳ್ತಾ ಇದೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕನ್ಫ್ಯೂಷನ್ ಇದಕ್ಕೆ ಹೋಗ್ಬಿಡಿ, ಸುಮ್ನೆ ಅರ್ಥ ಆಗ್ಬೇಕಾ ಅಂತ ಹೇಳಿ. ಸೊ ಇದಿಷ್ಟು ಈಗ ವಿಡಿಯೋಸ್ ಗಳಂತ ನೋಡ್ತಾ ಇದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲಾ ಸೆಮಿಸ್ಟರ್ ಇದೆ, ಎಲ್ಲಾ ಸೆಮಿಸ್ಟರ್ ಇದೆ, ಎಲ್ಲಾ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ ಗಳು ನಾವು ಮೆನ್ಷನ್ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 year LLB, 3 year LLB ಅಥವಾ ಈ 5 year LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಇಲ್ಲಿರುವಂತ LLB ಸಬ್ಜೆಕ್ಟ್ಸ್ ಗಳು 5 year LLB ಇರುವಂತ ಸಬ್ಜೆಕ್ಟ್ಸ್ ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಂನವರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲಾ ಸೆಮಿಸ್ಟರ್ ಇರುವಂತ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂ ಅವರಿಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 year LLB, 2nd sem, 3rd sem, 4th sem, 5th sem, 6th sem, 5 year LLB, 1st sem, 2nd, 3rd, 4th, 5th, 7th, 8th, 9th, 10th. ಇದೇ ತರ 5 year LLB BCom ಇಂದ ಕಂಪ್ಲೀಟ್ ಆಗಿ 10th sem ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು
ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ, ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರೆಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಇದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ.
ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂತ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬ್ ಅಲ್ಲಿ ಆಗಿರಬಹುದು, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಏನ್ ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೀನಲ್ಲ, ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.